ಸೊ ಇವಾಗ ನಾವಿವತ್ತು ಆಫ್ ಟು ಔಟರ್ ಸ್ಪೇಸ್ ಅನ್ನುವಂಥ ಚಾಪ್ಟರ್ನ ಪೋಯಂನ ನೋಡೋಣ. ಓಕೆನಾ? ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ ಪಾಠನ ಕಲ್ತಿದ್ವಿ ಮಕ್ಳೇ? ಲಾಸ್ಟ್ ಕ್ಲಾಸ್ ಅಲ್ಲಿ ಯಾವ ಪಾಠನ ಕಲ್ತಿದ್ವಿ ನಾವು? ಕಲರ್ಸ್ ಆಫ್ ಸೈಲೆನ್ಸ್. ಕಲರ್ಸ್ ಆಫ್ ಸೈಲೆನ್ಸ್ ಅಲ್ವಾ? ಸೊ ಇವಾಗ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನುವಂತಹ ಒಂದು ಪದ್ಯನ ನೋಡೋಣ ಇವತ್ತು, ಪೋಯಂನ. ಓಕೆನಾ? ವಿ ವಿಲ್ ಸ್ಟಡಿ ದಿಸ್ ಪೋಯಂ ಆಫ್ ಟು ಔಟರ್ ಸ್ಪೇಸ್. Tomorrow morning. Yeah. Okay. Sunday, Monday. Sunday, Monday, Monday, Sunday, January, February. Can you mute yourself? Mute ಮಾಡ್ತೀರಾ? ಓಕೆ. ಸೊ ನಾನು ಇವಾಗ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಬೇಕು. ಓಕೆನಾ ಮಕ್ಕಳೇ? ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನುವಂತಹ ಪದ್ಯನ ನಾವು ಇವತ್ತು ಓದ್ತಾ ಇದ್ದೀವಿ. ಓಕೆ. ಸೊ ಇದನ್ನ ಬರ್ದಿರೋಂಥವ್ರು ನಾರ್ಮನ್ ನಿಕೋಲ್ಸನ್ ಅಂತ ಪೋಯೆಟ್ ಅವರು. ಓಕೆ. ಸೊ ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಪೋಯೆಟ್. ಹಿ ಈಸ್ ಐಡೆಂಟಿಫೈಡ್ ಆಸ್ ಪೋಯೆಟ್. ಓಕೆ. ಅವರು ಪೋಯೆಟ್ ಅಂತ, ಕವಿ ಅಂತ ಗುರುತಿಸ್ಕೊಂಡಿದ್ದಾರೆ ಮಕ್ಕಳೇ. ಆದ್ರೂ ಕೂಡ he has written many things. Okay, along with the poetry, his works include regional geography, ಅಂದ್ರೆ ಭೌಗೋಳಿಕ ಶಾಸ್ತ್ರದ ಬಗ್ಗೆ ಬರ್ದಿದ್ದಾರೆ ಅವರು. ಲಿಟ್ರರಿ ಕ್ರಿಟಿಸಿಸಮ್, ಸಾಹಿತ್ಯದ ಬಗ್ಗೆ ವಿಮರ್ಶೆಯನ್ನ, ಕ್ರಿಟಿಸಿಸಮ್ ಅಂದ್ರೆ ವಿಮರ್ಶೆಯನ್ನ ಮಾಡ್ತಾ ಬಂದಿದ್ದಾರೆ. ಓಕೆನಾ? ಸೊ ಸಾಹಿತ್ಯದ ಬಗ್ಗೆ ವಿಮರ್ಶೆಯನ್ನ ಕೂಡ ಅವರು ಮಾಡ್ತಾ ಬಂದಿದ್ದಾರೆ. ಆಟೋಬಯೋಗ್ರಫಿ ಅಂದ್ರೆ ಆತ್ಮಕಥನಗಳನ್ನ ಕೂಡ ಬರ್ದಿದ್ದಾರೆ. ಆತ್ಮಕಥನವನ್ನು ಕೂಡ ಬರ್ದಿದ್ದಾರೆ. ಜೊತೆಗೆ ಲಿಟ್ರರಿ ಬಯೋಗ್ರಫಿ ಅಂಡ್ ನಾವೆಲ್ಸ್, ಕಾದಂಬರಿಗಳನ್ನ ಕೂಡ ಅವರು ಬರ್ದಿದ್ದಾರೆ. ಬಯೋಗ್ರಫಿ ಅಂದ್ರೆ ಬೇರೆಯವರ ಆತ್ಮಕಥೆಗಳನ್ನ, ಆಟೋಬಯೋಗ್ರಫಿ ಅಂದ್ರೆ ಸ್ವಂತ ತಮ್ಮದೇ ಒಂದು ಆತ್ಮಕಥೆಯನ್ನ ಬರ್ದಿರುವಂತದ್ದು. ಸೊ he has even though he has identified himself as a poet, he has written in these many streams. ಓಕೆ. ಈ ಎಲ್ಲ ಸ್ಟ್ರೀಮ್ಗಳಲ್ಲಿ ಅವರು ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. His poetry is noted for its local concerns. ಅಂದ್ರೆ ಭೌಗೋಳಿಕವಾದ, ಲೋಕಲ್ ಅಂತಂದ್ರೆ ಆ ಒಂದು ರೀಜನ್ ಅಲ್ಲಿ ಇರುವಂತಹ ಕಾಳಜಿಗಳ ಮೂಲಕ ಅವರು ತಮ್ಮ ಕೃತಿಗಳನ್ನ ನೋಟ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಅವರ ಒಂದು ಪೋಯೆಟ್ರಿ ಅನ್ನುವಂಥದ್ದು, ಅವರ ಕೃತಿಗಳು ಸ್ಥಳೀಯ ಕಾಳಜಿಗಳ ಮೂಲಕ ಪ್ರಸಿದ್ಧವಾಗಿವೆ. ಅದರ ಜೊತೆಗೆ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅಂತಂದ್ರೆ ನೇರವಾಗಿ ಹೇಳುವಂಥದ್ದು. ತಮ್ಮ ಸಾಹಿತ್ಯದ ಮೂಲಕ ಅವರು ಏನೇ ವಿಷಯಗಳಿದ್ರು, ಏನೇ ಪ್ರಾಬ್ಲಮ್ ಇದ್ರು ಅದನ್ನ ನೇರವಾಗಿ ಹೇಳ್ತಾರೆ. ಸ್ಟ್ರೇಟ್ ಫಾರ್ವರ್ಡ್ ಆಫ್ ಲ್ಯಾಂಗ್ವೇಜ್ ಅಂಡ್ ಇನ್ಕ್ಲೂಷನ್ ಆಫ್ ಎಲಿಮೆಂಟ್ಸ್ ಆಫ್ ಕಾಮನ್ ಸ್ಪೀಚ್. ಓಕೆ. ಕಾಮನ್ ಆಗಿ ಮಾತನಾಡುವಂತಹ ವಿಷಯಗಳ ಬಗ್ಗೆ ನೇರವಾಗಿ ಹೇಳುವುದರ ಮೂಲಕ ಅವರ ಪೋಯೆಟ್ರಿ ಒಂದು ಪ್ರಸಿದ್ಧತೆಯನ್ನ ಪಡೆದಿದೆ. ಓಕೆ. ಟುಡೇ ವಿ ವಿಲ್ ಸ್ಟಡಿ ಹಿಸ್ poem off to outer space tomorrow morning. ಕೇಳಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಇವಾಗ ಇಲ್ಲಿ ಡೂ ಯು ನೋ ದೆಮ್, ಇಲ್ಲಿ ನಾನು ಕೆಲವೊಂದು ಪಿಕ್ಚರ್ ನ ತೋರಿಸಿದ್ದೀನಿ ನಿಮ್ಗೆ. ಓಕೆ.
ಸೊ ನೀಲ್ ಆರ್ಮ್ ಸ್ಟ್ರಾಂಗ್ ಅವರು, ಅದೇ ರೀತಿ ಯೂರಿ ಗಗಾರಿನ್, ಇವ್ರ ಬಗ್ಗೆ ಕೇಳಿದೀರಾ ನೀವು? ಇಲ್ರಿ. ಜೊತೆಗೆ ನೋಡಿ ಇಲ್ಲಿ ರಾಕೇಶ್ ಶರ್ಮಾ, ಶುಭಾಂಶು ಶುಕ್ಲಾ. ಓಕೆ, ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಫ್ ಟು ಔಟರ್ ಸ್ಪೇಸ್ ಅಂತಂದ್ರೆ ಮಕ್ಕಳೇ ಅಂತರಿಕ್ಷ. ಓಕೆ, ಗಗನಯಾತ್ರಿಗಳು, ಇವರೆಲ್ಲ ಯಾರು? ಗಗನ ಯಾತ್ರಿಗಳು. ಓಕೆನಾ? ಸೊ ಇವರನ್ನು ನಾವು ಆಸ್ಟ್ರೋನಾಟ್ಸ್ ಅಂತ ಹೇಳ್ತೀವಿ, ಗಗನ ಯಾತ್ರಿಗಳು. ಓಕೆ, ಸೊ ನೀಲ್ ಆರ್ಮ್ ಸ್ಟ್ರಾಂಗ್ ಅವರು ಮೊದಲು ಚಂದ್ರನ ಮೇಲೆ ಕಾಲಿಟ್ಟಂತಹ ವ್ಯಕ್ತಿ. ಓಕೆ, ಸೊ ಅಮೆರಿಕನ್ ಆಸ್ಟ್ರೋನಾಟ್ ಅವರು ಮೊದಲು ಚಂದ್ರನ ಮೇಲೆ ಕಾಲಿಟ್ಟಂತಹ ವ್ಯಕ್ತಿ, ದ ಪರ್ಸನ್ ಹೂ ವಾಕ್ಡ್ ಆನ್ ದ ಮೂನ್ ಫಾರ್ ದ ಫಸ್ಟ್ ಟೈಮ್. ಅದೇ ರೀತಿ ಯೂರಿ ಗಗಾರಿನ್ ಅವರು, ಇವರು ರಷ್ಯಾದ ಒಬ್ಬ ಆಸ್ಟ್ರೋನಾಟ್ ಅವರು. ಫಸ್ಟ್ ಪರ್ಸನ್, ಅಂತರಿಕ್ಷಕ್ಕೆ ಹೋದಂತಹ ಮೊದಲನೇ ವ್ಯಕ್ತಿ ಯಾರು? ಯೂರಿ ಗಗಾರಿನ್ ಅವರು. ಓಕೆ, ನೆಕ್ಸ್ಟ್ ಇಲ್ಲಿ ರಾಕೇಶ್ ಶರ್ಮಾ, ಇವರು ಭಾರತದ ಮೊದಲ ಅಂತರಿಕ್ಷ ಯಾತ್ರಿ ಅಂತ ಹೇಳ್ತಾರೆ. ಇವರು ಯಾರು? ರಾಕೇಶ್ ಶರ್ಮಾ. ಶುಭಾಂಶು ಶುಕ್ಲಾ ಅವ್ರ ಬಗ್ಗೆ ನೀವು ಕೇಳಿರ್ತೀರ ಸದ್ಯದಲ್ಲಿ ಅಲ್ವಾ, ಜುಲೈ 2025 ಅಲ್ಲಿ ಅವರು ಜುಲೈ 2025 ಅಂದ್ರೆ ಇದೇ ವರ್ಷ ಜುಲೈ ಮಂತ್ ಅಲ್ಲಿ ಮಕ್ಕಳೇ ಅವರು ISS ಗೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದ್ರು ಇಸ್ರೋ ಮೂಲಕ. ಓಕೆ, ಸೊ ಇಸ್ರೋದಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಯನ್ನ ಶುಭಾಂಶು ಶುಕ್ಲಾ ಅವರು ಈಗ ಸದ್ಯದಲ್ಲಿ ಜುಲೈ 2025 ಅಲ್ಲಿ ಗಳಿಸಿಕೊಂಡಿದ್ದಾರೆ. ಓಕೆ, ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ, why I'm telling you all these things is the poem whatever we are reading today is related to astronauts ಬಗ್ಗೆ, ಗಗನಯಾತ್ರಿಗಳ ಬಗ್ಗೆ ಇರುವಂತಹ ಒಂದು ಪದ್ಯ ಇದು. ಸೊ ಅದರ ಒಂದು ಇಂಟ್ರೊಡಕ್ಷನ್ ಸಲುವಾಗಿ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸುನೀತಾ ವಿಲಿಯಮ್ಸ್ ಮತ್ತು ಕಲ್ಪನಾ ಚಾವ್ಲಾ ಅವ್ರಿಗೆ ಗೊತ್ತಿರ್ಬೇಕಲ್ವಾ, ನಿಮ್ಗೆ ಕೇಳಿರ್ತೀರ ಅವ್ರ ಬಗ್ಗೆ ಅಲ್ವಾ? ಭಾರತೀಯ ಮೂಲದ ಅಂತರಿಕ್ಷ ಯಾತ್ರಿಗಳು, ಗಗನ ಯಾತ್ರಿಗಳು ಅಲ್ವಾ? ಸೊ ಅವ್ರ ಬಗ್ಗೆ ಕೇಳಿರ್ತೀರ ನೀವು. ಈ ರೀತಿ ಹಲವಾರು ಗಗನಯಾತ್ರಿಗಳು ಭೂಮಿಯಿಂದ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಇವರಲ್ಲಿ ಕೆಲವು ಪ್ರಸಿದ್ಧವಾದವರನ್ನ ನಾನು ನಿಮ್ಗೆ ಈ ಸ್ಲೈಡ್ ಅಲ್ಲಿ ತೋರಿಸಿದ್ದೀನಿ. ಓಕೆನಾ? ಸೊ ಇವರೆಲ್ಲರ ಏನು ಈ ಪದ್ಯ ಇರೋದೇ ಏನು, ಗಗನಯಾತ್ರಿಗಳ ಮೇಲೆ. ಸೊ ಗಗನಯಾತ್ರಿಗಳ ಒಂದು ಫೀಲಿಂಗ್ಸ್ ಹೇಗಿರುತ್ತೆ, ವಾಟ್ ಆರ್ ದ ಫೀಲಿಂಗ್ಸ್ ಆಫ್ ಆಸ್ಟ್ರೋನಟ್ಸ್ ಹೂ ಆರ್ ಗೋಯಿಂಗ್ ಟು ಸ್ಪೇಸ್ ಟುಮಾರೋ ಮಾರ್ನಿಂಗ್, ಅಂದ್ರೆ ನಾಳೆನೆ ಯಾತ್ರೆಗೆ ಹೋಗ್ತಾ ಇರುವಂತವರ ವ್ಯಕ್ತಿಗಳ ಒಂದು ಫೀಲಿಂಗ್ಸ್, ಭಾವನೆಗಳು ಹೇಗೆ ಇರತ್ತೆ ಅನ್ನೋದನ್ನ ಈ ಪದ್ಯದಲ್ಲಿ ನಾರ್ಮನ್ ನಿಕೋಲ್ಸನ್ ಅವರು ತೋರಿಸಿಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನ ಪದ್ಯ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ನಾನು ನಿಮ್ಗೆ ಗಗನಯಾತ್ರಿಗಳು ಅಂದ್ರೆ ಯಾರು, ಪ್ರಸಿದ್ಧರಾದ ಗಗನಯಾತ್ರಿಗಳು ಯಾರು, ಪ್ರಮುಖರಾದಂಥವರು, ಕೆಲವು ವ್ಯಕ್ತಿಗಳ ಬಗ್ಗೆ ನಿಮ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟು ಇವಾಗ ಸ್ಟಾರ್ಟ್ ಮಾಡ್ತೀನಿ. ವಿಲ್ ಸ್ಟಾರ್ಟ್ ದ ಪೋಯಮ್ ನೌ. ಓಕೆನಾ? Now, the poem goes like this. Okay, so first stanza, you can start the countdown, you can take a last look ಅಂತ ಹೇಳ್ತಾರೆ ಇಲ್ಲಿ. ಒಂದ್ಸತಿ ನಾ ಸ್ಟ್ಯಾನ್ಸಾ ಓದ್ಬಿಡ್ತೀನಿ. You can start the countdown, you can take a last look, you can pass me my helmet from its plastic hook, you can cross out my name from the telephone book, for I am off to outer space tomorrow morning ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್. ಕೌಂಟ್ ಡೌನ್ ಅಂತಂದ್ರೆ ಏನು? ಕೌಂಟ್ ಡೌನ್ ಅಂತಂದ್ರೆ ಕ್ಷಣಗಣನೆ, ಕನ್ನಡದಲ್ಲಿ ಕ್ಷಣಗಣನೆ ಅಂತ ಹೇಳ್ಬೋದು. ಓಕೆನಾ? ಸೊ ನೀವಿವಾಗ ಕೌಂಟ್ ಡೌನ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಯಾಕೆಂದ್ರೆ ನಾನು ನಾಳೆನೆ ಬೆಳಗ್ಗೆ ಆದ ತಕ್ಷಣ ನಾನು ಔಟರ್ ಸ್ಪೇಸ್ಗೆ ಹೋಗ್ತಾ ಇದ್ದೀನಿ. ಔಟರ್ ಸ್ಪೇಸ್ ಅಂತಂದ್ರೆ ಅಂತರಿಕ್ಷ. ಓಕೆ, ಭೂಮಿಯಿಂದ ಆಚೆ ಅಂತರಿಕ್ಷಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ?
ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್. ಈಗ ಕೌಂಟ್ ಡೌನ್ ಅಂತಂದ್ರೆ ನೋಡಿ, ಈಗ ನಾಳೆ ನ್ಯೂ ಇಯರ್ ಇದೆ ಅಂತ ಇಟ್ಕೊಳ್ಳಿ, 31st ನೈಟ್. ಓಕೆ, ಸೊ 12 o'clock ಮುಂಚೆ 11:57, 58 ಆದ್ಮೇಲೆ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಸೊ 4, 10, 9, 8, 7, 6, 4, 5, 4, 3, 2, 1 ಅಂತ ಸೆಕೆಂಡ್ಸ್ ಅನ್ನ ಕೌಂಟ್ ಮಾಡ್ತಾರೆ. ನೋಡಿರ್ಬೇಕು ನೀವು ಟಿವಿ ಪ್ರೋಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ, ಅಥವಾ ಯಾವ್ದಾದ್ರು ಫಂಕ್ಷನ್ ನೋಡ್ತಾ ಇದ್ರೆ, ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕೌಂಟ್ ಡೌನ್ ಮಾಡ್ತಾರೆ, ಕ್ಷಣ ಗಣನೆ. ಓಕೆ, ಸೊ ಅದನ್ನೇ ನಾವು ಕೌಂಟ್ ಡೌನ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಕವಿ ಕೂಡ ನಮಗೆ ಅದನ್ನೇ, ರೀಡರ್ಸ್ಗೆ ಅದನ್ನೇ ಹೇಳ್ತಾ ಇದ್ದಾರೆ, ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್. ನೀವು ಇವಾಗ ಕೌಂಟ್ ಡೌನ್ ಅನ್ನ, ಕ್ಷಣಗಣನೆಯನ್ನ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಅಂದ್ರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಔಟರ್ ಸ್ಪೇಸ್ಗೆ ಹೋಗ್ತಾ ಇದ್ದೀನಿ. ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್. ಲಾಸ್ಟ್ ಲುಕ್ ಅಂತಂದ್ರೆ ಒಂದು ಕೊನೆಯ ನೋಟ, ಕೊನೆಯದಾಗಿ ನನ್ನನ್ನ ನೋಡಿ ಅಂತ ಹೇಳ್ತಾರೆ ಕವಿ ನಾರ್ಮನ್ ನಿಕಲ್ಸನ್ ಅವರು. ಸೊ ಹಿ ಈಸ್ ಗೋಯಿಂಗ್ ಟು ಔಟರ್ ಸ್ಪೇಸ್. ಓಕೆ, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್, ಕೊನೆಯದಾಗಿ ನನ್ನನ್ನ ಒಮ್ಮೆ ನೋಡಿ. ಯಾಕೆ ಅಂದ್ರೆ ಬಿಕಾಸ್ ಐ ಆಮ್ ನಾಟ್ ಅವೈಲೇಬಲ್ ಫ್ರಮ್ ಟುಮಾರೋ, ನಾಳೆಯಿಂದ ನೀವು ನನ್ನ ನೋಡಕ್ಕಾಗಲ್ಲ. ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಯು ಕ್ಯಾನ್ ಪಾಸ್ ಮೀ ಮೈ ಹೆಲ್ಮೆಟ್. ಹೆಲ್ಮೆಟ್ ಅಂತಂದ್ರೆ ಮಕ್ಕಳೇ, ಇಲ್ಲಿ ಅಂತರಿಕ್ಷಕ್ಕೆ ಹೋಗುವಂತಹ ವ್ಯಕ್ತಿಗಳು, ದ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಟು ದ ಆಸ್ಟ್ರೋನಟ್ಸ್ ಹೂ ಆರ್ ಟ್ರಾವೆಲಿಂಗ್ ಟು ದ ಸ್ಪೇಸ್, ದೇ ಶುಡ್ ವೇರ್ ಸಮ್ ಸ್ಪೆಷಲ್ ಕ್ಲಾತ್ಸ್, ಓಕೆ, ಅಲಾಂಗ್ ವಿತ್ ದ ಹೆಲ್ಮೆಟ್, ಓಕೆ, ಟು ಕವರ್ ದೇರ್ ಫೇಸ್, ಹೆಡ್, ಕವರ್ ದೇರ್ ಬಾಡಿ. ಸೊ ಇಲ್ಲಿ ನಾನೊಂದು ಪಿಕ್ಚರ್ ಹಾಕಿದ್ದೀನಿ, ನೋಡ್ತಾ ಇದ್ದೀರಾ ಅಲ್ವಾ. ಸೊ ದಿಸ್ ಈಸ್ ದ ಸ್ಪೇಸ್ ಡ್ರೆಸ್. ದಿಸ್ ಈಸ್ ದ ಸ್ಪೇಸ್ ಡ್ರೆಸ್. ಓಕೆ, ಸೊ ಆತ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅಲ್ವಾ. ಸೊ ಅದೇ ಏನು, ಸ್ಪೇಸ್ ಹೆಲ್ಮೆಟ್. ಓಕೆ, ಯು ಕ್ಯಾನ್ ಪಾಸ್ ಮೀ ಮೈ ಹೆಲ್ಮೆಟ್ ಫ್ರಮ್ ಇಟ್ಸ್ ಪ್ಲಾಸ್ಟಿಕ್ ಹುಕ್. ಪ್ಲಾಸ್ಟಿಕ್ ಹುಕ್ಗೆ ನಾನು ಹಾಕಿಟ್ಟಿರುವಂತಹ ಹೆಲ್ಮೆಟ್ ನ ನೀವು ನನಗೆ ಪಾಸ್ ಮಾಡ್ಬೋದು, ನನಗೆ ಕೊಡ್ಬೋದು, ಈಗ ಅದನ್ನ ತೆಗಿಬಹುದು. ಯಾಕೆ ಅಂತಂದ್ರೆ ಇಟ್ ಈಸ್ ದ ಟೈಮ್ ಟು ಯೂಸ್ ದಟ್. ನಾನು ಈಗ ಅದನ್ನ ಯೂಸ್ ಮಾಡಬೇಕು, ನಾನು ಆ ಸ್ಪೇಸ್ಗೆ ಹೋಗ್ಬೇಕು ಅಂತ ಕವಿ ಇಲ್ಲಿ ಹೇಳ್ತಾರೆ. ಓಕೆ, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಅಂತಂದ್ರೇನು, ಕ್ರಾಸ್ ಔಟ್ ಅಂದ್ರೇನು ಮಕ್ಳೇ? ಕ್ರಾಸ್ ಔಟ್ ಅಂದ್ರೆ ಯು ಕ್ಯಾನ್ ಕ್ರಾಸ್ ಮೈ ನೇಮ್. ಈ ತರ ನೇಮ್ ಇದ್ರೆ ಅದನ್ನ ಕ್ರಾಸ್ ಮಾಡೋದು, ಸ್ಟ್ರೈಕ್ ಔಟ್ ಅಲ್ವಾ. ಸೊ ಅದನ್ನ ಸ್ಟ್ರೈಕ್ ಔಟ್ ಅಂತ ಕೂಡ ಹೇಳ್ಬೋದು ನೀವು. ಓಕೆ, ಸೊ ಟೆಲಿಫೋನ್ ಬುಕ್ ಅಂತಂದ್ರೆ ಟೆಲಿಫೋನ್ ಡೈರಿ. ನೀವು ನೋಡಿರಲ್ವ ಗೊತ್ತಿಲ್ಲ. ಮುಂಚೆ ಏನಾಗ್ತಾ ಇತ್ತು ಅಂತಂದ್ರೆ ಟೆಲಿಫೋನ್ ಯೂಸ್ ಮಾಡುವಾಗ, ಓಕೆ, ಸೊ ಲ್ಯಾಂಡ್ ಲೈನ್ ಯೂಸ್ ಮಾಡುವಂತಹ ಟೈಮಲ್ಲಿ ಟೆಲಿಫೋನ್ ಡೈರಿ ಅಂತ ಒಂದು ಬುಕ್ ಅನ್ನ ಕೊಡ್ತಾ ಇದ್ರು ಟೆಲಿಫೋನ್ ಎಕ್ಸ್ಚೇಂಜ್ ಇಂದ. ಓಕೆ, ಸೊ ಅದರಲ್ಲಿ ಎಲ್ಲ ವ್ಯಕ್ತಿಗಳ ಹೆಸರನ್ನ ಮತ್ತು ಟೆಲಿಫೋನ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತಾ ಇದ್ರು ಮಕ್ಳೇ, ಲೀಸ್ಟ್ ಪ್ರಕಾರ. ಓಕೆ, ಸೊ ಈಗಲೂ ಕೂಡ ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಫ್ರೆಂಡ್ಸ್ ನೇಮ್ ಮತ್ತೆ ಮೊಬೈಲ್ ನಂಬರ್ ಬರ್ಕೊಂಡ್ರೆ ಲಿಸ್ಟ್ ಪ್ರಕಾರ ಅದೊಂದು ಲೀಸ್ಟ್ ಮಾಡಿರ್ತೀರ ಅಲ್ವಾ. ಸೊ ಟು ಕಾಲ್ ದೆಮ್, ಅವರನ್ನ ಕಾಲ್ ಮಾಡೋದಕ್ಕೋಸ್ಕರ. ಇವಾಗ ಯಾರು ಬರೆಯಲ್ಲ, ಎಲ್ಲ ಮೊಬೈಲಲ್ಲೇ ಏನ್ ಮಾಡ್ಬಿಡ್ತೀವಿ, ಸೇವ್ ಮಾಡ್ಬಿಡ್ತೀವಿ ಅಲ್ವಾ. ಬಟ್ ನಮ್ಮ ಅಜ್ಜ ಅಜ್ಜಿ, ನಮ್ಮ ತಂದೆ ತಾಯಿ ಅವರೆಲ್ಲ ಈಗ್ಲೂ ಕೂಡ ಡೈರಿ ಇಟ್ಕೊಂಡಿರ್ತಾರೆ, ಅದರಲ್ಲಿ ನೇಮ್ಸ್ ನ ಬರ್ಕೊಂಡಿರ್ತಾರೆ ಅಲ್ವಾ. ಸೊ ದೇ ನೌ ಆಲ್ಸೋ ದೇ ಯೂಸ್ ದ ಡೈರಿ ಟು ರೆಕಾರ್ಡ್ ದ ಫೋನ್ ನಂಬರ್ಸ್ ಆಫ್ ದ ಫ್ರೆಂಡ್ಸ್, ರಿಲೇಟಿವ್ಸ್ ಆರ್ ಎನಿಬಡಿ whom they want to call ಅಲ್ವಾ. ಸೊ ಅದನ್ನೇ ಏನು ಟೆಲಿಫೋನ್ ಬುಕ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಒಂದು ಟೆಲಿಫೋನ್ ಬುಕ್ ಇಂದ, ಆ ಡೈರಿಯಿಂದ ನನ್ನ ಹೆಸರನ್ನ ನೀವು ಸ್ಟ್ರೈಕ್ ಔಟ್ ಮಾಡ್ಬೋದು, ಕಟ್ ಆಫ್ ಮಾಡ್ಬೋದು. ಓಕೆ, ಸೊ ಹೆಸರನ್ನ ತೆಗಿಬಹುದು. ಯಾಕೆ ಅಂತಂದ್ರೆ ಇದ್ರ ಅರ್ಥ ಏನು, ಫ್ರಮ್ ಟುಮಾರೋ ಯು ಕ್ಯಾನಾಟ್ ಕಾಲ್ ಮೀ. ನನಗೆ ನೀವು ಕಾಲ್ ಮಾಡೋದಿಕ್ಕಾಗೋದಿಲ್ಲ, ಮಾತಾಡೋದಿಕ್ಕಾಗೋದಿಲ್ಲ, ಫೋನ್ ಮಾಡೋದಿಕ್ಕಾಗೋದಿಲ್ಲ. ಯಾಕೆ ಆಗೋದಿಲ್ಲ? ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾಕೆ ಅಂತಂದ್ರೆ ನಾನು ನಾಳೆ ಬೆಳಗ್ಗೆ ಸ್ಪೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಇಲ್ಲಿ ನಾರ್ಮನ್ ನಿಕಲ್ಸನ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ ಈ ಕವಿ ಈ ಫಸ್ಟ್ ಸ್ಟ್ಯಾನ್ಸಾದಲ್ಲಿ? ಯು ಕ್ಯಾನ್ ಸ್ಟಾರ್ಟ್ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್. ಒಂದು ಸಲ ನೀವು ಕ್ಷಣಗಣನೆ ಮಾಡಿ, ನಾಳೆ ಬರ್ತಾ ಇದೆ,
ಅದರ ಜೊತೆಗೆ ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್, ಒಮ್ಮೆ ನನ್ನನ್ನ ಕೊನೆಯದಾಗಿ ನೋಡ್ಬಿಡಿ. ಯಾಕೆ ಅಂತಂದ್ರೆ ಯು ಕ್ಯಾನ್ ಪಾಸ್ ಮೈ ಹೆಲ್ಮೆಟ್, ನನ್ನ ಹೆಲ್ಮೆಟ್ ಅನ್ನ ನಾನು ಹುಕ್ಗೆ ಇಟ್ಟಿದ್ದೀನಿ, ಅದನ್ನು ನನಗೆ ಕೊಟ್ಬಿಡಿ, ನನಗೆ ಹೋಗ್ಬೇಕು. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಈಗ ನಿಮ್ಗೆ ಟೆಲಿಫೋನ್ ಬುಕ್ ಅಲ್ಲಿ ನನ್ನ ಹೆಸರು ಯೂಸ್ ಆಗಲ್ಲ. ಇಟ್ಸ್ ನಾಟ್ ಯೂಸ್ಫುಲ್ ಫ್ರಮ್ ಟುಮಾರೋ ಬಿಕಾಸ್ I am not available. You cannot call me. So you can strike out or cross out my name from the telephone book. Telephone book ಇಂದ ನನ್ನ ಹೆಸರನ್ನು ಕೂಡ ತೆಗ್ಬಿಡಿ. ಇಷ್ಟೆಲ್ಲ ಯಾಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನಾನು ನಾಳೆ ಔಟರ್ ಸ್ಪೇಸ್ಗೆ, ಅಂತರಿಕ್ಷಕ್ಕೆ ಹೋಗ್ತಾ ಇದ್ದೀನಿ ಅಂತ ಕವಿ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರುವಂತಹ ರೈಮಿಂಗ್ ಸ್ಕೀಮ್ ಅನ್ನ ನೋಡಿ ಮಕ್ಕಳೇ. ಲಾಸ್ಟ್ ಲುಕ್, ಲುಕ್, ಪ್ಲಾಸ್ಟಿಕ್ ಹುಕ್ ಅಲ್ವಾ, ಅಂಡ್ ಟೆಲಿಫೋನ್ ಬುಕ್. ಏನ್ ಬರ್ತಾ ಇದೆ ಇಲ್ಲಿ? ರೈಮಿಂಗ್ ವರ್ಡ್ಸ್ ಬರ್ತಾ ಇದೆ. ಲಾಸ್ಟ್ ಅಲ್ಲಿ ನೋಡಿದ್ರೆ ಲುಕ್, ಹುಕ್, ಬುಕ್, ಇಸಂಟ್ ಇಟ್? ಸೊ ಎ ಸಿಮಿಲರ್ ಇರೋದಕ್ಕೆ ಎರಡು ಒಂದೇ, ಎ ಅಂತ ಹೇಳ್ತಾ ಇದ್ದೀನಿ. ಎ ಅಂಡ್ ಲಾಸ್ಟ್ ಲೈನ್ ಮಾತ್ರ ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಿರೋದು. ಇಲ್ಲಿ ಮಾತ್ರ ರೈಮಿಂಗ್ ವರ್ಡ್ ಇಲ್ಲ. ಸೊ ರೈಮಿಂಗ್ ಸ್ಕೀಮ್ ಯಾವುದು ಯೂಸ್ ಮಾಡಿರೋದು ಅಂತಂದ್ರೆ ಎ ಎ ಎ ಬಿ. ದಿಸ್ ಈಸ್ ದ ರೈಮಿಂಗ್ ಸ್ಕೀಮ್ ಯೂಸ್ಡ್ ಹಿಯರ್. ಓಕೆ, ಸೊ ಪ್ರತಿಯೊಂದು ಸ್ಟ್ಯಾನ್ಸಾದಲ್ಲೂ ನೀವು ನೋಡ್ತಾ ಹೋದ್ರೆ ಇದೇ ರೈಮಿಂಗ್ ಸ್ಕೀಮ್ ನ ಇಲ್ಲಿ ಕವಿ ಯೂಸ್ ಮಾಡಿದ್ದಾರೆ. ಓಕೆ, ಒಬ್ಬೊಬ್ರು ಒಂದೊಂದ್ ತರ ರೈಮಿಂಗ್ ಸ್ಕೀಮ್ ಅನ್ನ ಯೂಸ್ ಮಾಡ್ತಾರೆ. ಕೆಲವೊಬ್ರು ಎ ಬಿ ಅನ್ನೋದನ್ನ ಯೂಸ್ ಮಾಡ್ಬೋದು, ಅಥವಾ ಎ ಬಿ ಆ ತರನು ಯೂಸ್ ಮಾಡ್ಬೋದು. ಇಲ್ಲಿ ಕವಿಯವರು ಈ ಒಂದು ಪದ್ಯದಲ್ಲಿ ಎ ಬಿ ಅನ್ನುವಂತ ರೈಮಿಂಗ್ ಸ್ಕೀಮ್ ನ ಯೂಸ್ ಮಾಡಿದ್ದಾರೆ. ಓಕೆನಾ? ಸೊ ಏನಾದ್ರೂ ಡೌಟ್ ಇದೆಯಾ ಇದ್ರಲ್ಲಿ? ಇಲ್ರಿ. Clear? Now, there won't be any second stanza. Yeah, second stanza. There won't be any calendar. There won't be any clock. ಅಲ್ಲಿ ಯಾವುದೇ ರೀತಿಯ ಕ್ಯಾಲೆಂಡರ್ ಇರೋದಿಲ್ಲ. ಸೊ ಒಂದ್ಸತಿ ನಾನು ಸ್ಟ್ಯಾನ್ಸಾ ಓದ್ಬಿಡ್ತೀನಿ. There won't be any calendar. There won't be any clock. Daylight will be on the switch and winter under lock. I'll doze when I'm sleepy and wake without a knock. For I'm off to outer space tomorrow morning ಅಂತ ಹೇಳ್ತಾ ಇರೋದು. ಓಕೆ, ಸೊ ಇಲ್ಲಿ ನೋಡಿ ಸ್ಪೇಸ್ಗೆ ಹೋಗ್ತಾ ಇರೋವಂತಹ, ರಾಕೆಟ್ ಹೋಗ್ತಾ ಇರೋವಂತಹ ಪಿಕ್ಚರ್ ನ ಹಾಕಿದ್ದೀನಿ ನಾನು. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್. ಕ್ಯಾಲೆಂಡರ್ ನ ಯಾಕೆ ಯೂಸ್ ಮಾಡ್ತಾರೆ ಮಕ್ಕಳೇ? ವೈ ಡೂ ವಿ ಯೂಸ್ ಕ್ಯಾಲೆಂಡರ್? ಟು ನೋ ದ ಡೇಟ್, ಟು ನೋ ದ ವೀಕ್, ಇಸಂಟ್ ಇಟ್? ಸಂಡೇನಾ, ಮಂಡೇನಾ, ಟ್ಯೂಸ್ಡೇನಾ, ಅಥವಾ ಇವತ್ತು ರಜಾನಾ, ಇವತ್ತು ಫೆಸ್ಟಿವಲ್, ಇವತ್ತು ಯಾವ ಟೈಪ್ ಡೇ ಇದೆ, ಡೇಟ್ ಇದೆ ಅನ್ನೋದನ್ನ ನೋಡೋದಿಕ್ಕೆ ವಿ ಯೂಸ್ ಕ್ಯಾಲೆಂಡರ್. ಓಕೆ, ಸೊ ಇಲ್ಲಿ ಕವಿ ಹೇಳ್ತಾ ಇರೋದು ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್. ನಾಳೆಯಿಂದ ಅಲ್ಲಿ ಕ್ಯಾಲೆಂಡರ್ ಇರೋದಿಲ್ಲ. ಯಾಕೆ ಅಂದ್ರೆ ಇನ್ ದ ಸ್ಪೇಸ್ ದೇರ್ ವಿಲ್ ನಾಟ್ ಬಿ ಎನಿ ಚೇಂಜ್ ಇನ್ ದ ಸೀಸನ್ ಆಲ್ಸೋ. ಓಕೆ, ಅಲ್ಲಿ ಸೀಸನ್ ಏನು ಇರೋದಿಲ್ಲ, ಟೈಮು ಚೇಂಜ್ ಆಗಲ್ಲ. ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಟೈಮ್ ಕೂಡ ನೋಡೋದಿಕ್ಕಾಗಲ್ಲ. ಯಾಕೆ ಅಂದ್ರೆ ಇಲ್ಲಾದ್ರೆ ನಮ್ಗೆ ಮಾರ್ನಿಂಗ್ 7 o'clock, ಈವ್ನಿಂಗ್ 5 o'clock ಅನ್ನೋದು ಗೊತ್ತಾಗುತ್ತೆ. ಟೈಮ್ ನೋಡ್ಬೋದು ನಾವು ಅಲ್ವಾ? ಸೊ ವಿ ಡೂ ಅವರ್ ವರ್ಕ್ಸ್ ಬೈ ಲುಕಿಂಗ್ ಎಟ್ ದ ಟೈಮ್. ವಿ ಹ್ಯಾವ್ ಟು ಮ್ಯಾನೇಜ್ ಅವರ್ ಟೈಮ್, ಇಸಂಟ್ ಇಟ್? ಸೊ ಅದಕ್ಕೋಸ್ಕರ ನಾವಿಲ್ಲಿ ಡೈಲಿ ಕ್ಯಾಲೆಂಡರ್ ನೋಡ್ತೀವಿ, ಡೈಲಿ ಕ್ಲಾಕ್ ನೋಡ್ತೀವಿ. ಕ್ಲಾಕ್ ಅಂದ್ರೆ ಗಡಿಯಾರ. ಓಕೆ, ಗಡಿಯಾರನ ನೋಡ್ತೀವಿ ಅಥವಾ ವಾಚ್ ಅನ್ನ ನೋಡ್ತೀವಿ ಅಲ್ವಾ? ಆದರೆ ಅಲ್ಲಿ ಸ್ಪೇಸ್ ಅಲ್ಲಿ, ಅಂತರಿಕ್ಷಕ್ಕೆ ಒಮ್ಮೆ ಹೋದ ಮೇಲೆ ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಅಲ್ಲಿ ಕ್ಲಾಕ್ ಇಲ್ಲ, ಅಲ್ಲಿ ಟೈಮ್ ಇಲ್ಲ, ಅಲ್ಲಿ ಕ್ಯಾಲೆಂಡರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡೇಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಅಂಡ್ ವಿಂಟರ್ ಅಂಡರ್ ಲಾಕ್. ಡೇಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಅಂತಂದ್ರೆ ಅಲ್ಲಿ ಸ್ಪೇಸ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಂದು ಸ್ವಿಚ್ ಕೊಟ್ಟಿರ್ತಾರೆ. ಅವ್ರು ಮಲಗೋ ಟೈಮ್ ಅಲ್ಲಿ ಅದನ್ನ ಆಫ್ ಮಾಡಿ ಮಲಗಬಹುದು. ಓಕೆ, ಸೊ ಅವ್ರಿಗೆ ಬೇಕಾದಾಗ ಅವರು ಹೇಳ್ಬಹುದು. ಅದೇ ರೀತಿ ಅಲ್ಲಿ ಡೇ ಆಗಲ್ಲ, ನೈಟ್ ಆಗಲ್ಲ. ಓಕೆ, ಸೊ ದೇರ್ ವೋಂಟ್ ಬಿ ಎನಿ ಡೇ ಆರ್ ನೈಟ್. ದೇರ್ ವೋಂಟ್ ಬಿ ಎನಿ ಸೀಸನ್, ಸಮ್ಮರ್, ವಿಂಟರ್, ರೇನಿ ಸೀಸನ್ ಅನ್ನುವಂತ ಯಾವುದೇ ರೀತಿಯ ಸೀಸನ್ಗಳು ಅಲ್ಲಿ
ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳೋದಿಕ್ಕೆ ದೇರ್ ಓಂಟ್ ವಿಂಟರ್ ಅಂಡರ್ ಲಾಕ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಜನರಿಗೆ ವಿಂಟರ್ ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ವಿಂಟರ್ ಯಾಕೆ ಇಷ್ಟ ಆಗೋದಿಲ್ಲ? ವಿಂಟರ್ ಅಂದ್ರೆ ಏನು? ಚಳಿಗಾಲ. ಯಾಕೆ ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಕೋಲ್ಡ್, ವಿ ಹ್ಯಾವ್ ಟು ವೇರ್ ಜಾಕೆಟ್, ಸ್ವೆಟರ್, ಎವ್ರಿಥಿಂಗ್, isn't it? So that's why, to highlight that seasons will not be there, any season change will not be there, ಅದನ್ನ ಕವಿ ಇಲ್ಲಿ ವಿಂಟರ್ ಅಂಡರ್ ಲಾಕ್ ಅನ್ನುವಂತಹ ಫ್ರೇಸ್ ನ ಚೂಸ್ ಮಾಡಿದ್ದಾರೆ. ಓಕೆ, ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕವಿ ಹೇಳ್ತಾ ಇರೋದೇನು, ಕ್ಯಾಲೆಂಡರ್ ಬೇಕಾಗಲ್ಲ, ಕ್ಲಾಕ್ ಕೂಡ ಬೇಕಾಗಲ್ಲ. ಯಾಕಂದ್ರೆ ಅಲ್ಲಿ ಟೈಮ್ ಚೇಂಜ್ ಆಗಲ್ಲ, ಅಲ್ಲಿ ದಿನಗಳು ಬದಲಾಗಲ್ಲ. ಓಕೆ, ಸೊ ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್, ಒಂದ್ ಸ್ವಿಚ್ ಮೂಲಕ ಅವರೇ ಆಪರೇಟ್ ಮಾಡೋ ಅಂತದ್ದು. ಅಲ್ಲಿ ಬೇಕಾದಾಗ ಮಲಗೋದು, ಬೇಕಾದಾಗ ಎದ್ದೇಳೋದು. ಓಕೆನಾ. ಸೊ ಯಾವುದೇ ಸೀಸನಲ್ ಚೇಂಜ್ ಕೂಡ ಇರೋದಿಲ್ಲ. ವಿಂಟರ್, ಸಮ್ಮರ್, ಅದೇ ರೀತಿ ರೇನಿ ಅನ್ನೋ ಸೀಸನ್ ಇರೋದಿಲ್ಲ. ಐಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ. ಡೋಸ್ ಅಂತಂದ್ರೆ ಏನು ಮಕ್ಳೇ? ನಿದ್ದೆ, ಸ್ಲೀಪ್, ಮಲಗುವುದು. ಓಕೆ, ಸೊ ಐಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ. ನನಗೆ ನಿದ್ದೆ ಬಂದಾಗ ನಾನು ಮಲಗ್ತೀನಿ. ಓಕೆ, ಅಂಡ್ ವೇಕ್ ವಿದೌಟ್ ಅ ನಾಕ್. ನಾಕ್ ಅಂತಂದ್ರೇನು? ಬಾಗಿಲನ್ನ ಬಡಿಯುವುದು. ಓಕೆ, ಸೊ ಯಾರಾದ್ರೂ ನಿಮ್ಗೆ ಈಗ ಮನೆಯಲ್ಲಿ ನೀವು ಮಲಗಿದ್ದಾಗ ಬೆಳಗ್ಗೆ ನಿಮ್ಮ ಅಮ್ಮ ಬಂದು ಎಬ್ಬಿಸ್ತಾರೆ ಅಲ್ವಾ. ಸೊ ಶಿ ವಿಲ್ ವೇಕ್ ಯು ಅಪ್ ಬೈ ನಾಕಿಂಗ್ ಯುವರ್ ಡೋರ್, isn't it? ಸೊ ಇಫ್ ಯು ಆರ್ ಸ್ಲೀಪಿಂಗ್, ಯುವರ್ ಫ್ರೆಂಡ್ ಮೇ ಕಮ್ ನಾಕ್ ಯುವರ್ ಡೋರ್ ಅಂಡ್ ಯು ವಿಲ್ ವೇಕ್ ಅಪ್. ನಿಮ್ಮನ್ನ ಎಚ್ಚರಿಸೋದಿಕ್ಕೆ, ಎಬ್ಬಿಸೋದಿಕ್ಕೆ ಫ್ರೆಂಡ್ಸ್ ಬರ್ಬೋದು, ನಿಮ್ಮ ತಂದೆ ತಾಯಿ ಬರ್ಬೋದು ಅಲ್ವಾ. ಸೊ ನಿಮ್ಮ ನಿದ್ದೆಯನ್ನ ಕೆಡಿಸೋದಿಕ್ಕೆ. ಆದ್ರೆ ಇಲ್ಲಿ ಕವಿ ಖುಷಿಯಿಂದ, ಎಕ್ಸೈಟೆಡ್ ಆಗಿ, ಹಿ ಸೇಯಿಂಗ್ ಐಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ. ನನಗೆ ಬೇಕಾದಾಗ ನಾನು ಮಲಗ್ತೀನಿ, ನಾಳೆಯಿಂದ ನನಗೆ ಆ ಒಂದು ಫ್ರೀಡಮ್ ಇರುತ್ತೆ. ಅಂಡ್ ವೇಕ್ ವಿದೌಟ್ ಅ ನಾಕ್. ನನ್ನ ಯಾರು ಎಬ್ಬಿಸ್ಬೇಕಾಗಿಲ್ಲ, ನನಗೆ ಬೇಕಾದಾಗ ನಾನು ಎದ್ದೇಳ್ಬಹುದು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಟ್ ಶೋಸ್ ದ್ಯಾಟ್ ಹಿ ಇಸ್ ಎಕ್ಸೈಟೆಡ್ ಟು ಗೋ to the outer space where he'll have freedom to sleep whenever he wants and he'll wake up without any disturbance. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದೇನೆ ಅವರು ಎದ್ದೇಳ್ಬಹುದು. ಫಾರ್, ಇದೆಲ್ಲ ಯಾಕೆ ಸಾಧ್ಯ? ಮೂರು ಯಾಕೆ ಸಾಧ್ಯ ಅಂತಂದ್ರೆ, ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾಕೆ ಅಂತಂದ್ರೆ ನಾಳೆ ನಾನು ಸ್ಪೇಸ್ಗೆ, ಔಟರ್ ಸ್ಪೇಸ್ಗೆ ಅಂದ್ರೆ ಅಂತರಿಕ್ಷಕ್ಕೆ ಹೋಗ್ತಾ ಇದ್ದೀನಿ ಅಂತ ಕವಿ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಫಸ್ಟ್ ಸ್ಟ್ಯಾನ್ಸದಲ್ಲಿ ಏನ್ ಹೇಳಿದ್ರು ಅದೇ ರೀತಿ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ದೇರ್ ವೋಂಟ್ ಬಿ, ಅಲ್ಲಿ ಕ್ಯಾಲೆಂಡರ್ ಇಲ್ಲ, ಕ್ಲಾಕ್ ಇಲ್ಲ, ಸ್ವಿಚ್ ಇರುತ್ತೆ, ವಿಂಟರ್ ಯಾವುದೇ ರೀತಿ ಸೀಸನಲ್ ಚೇಂಜ್ ಇರೋದಿಲ್ಲ. ಸೊ ನಾನು ಬೇಕಾದಾಗ ಮಲಗ್ಬೋದು, ಬೇಕಾದಾಗ ಎದ್ದೇಳ್ಬೋದು, ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಂತ ಕವಿ ಇಲ್ಲಿ ಖುಷಿಯಾಗಿ, ಹಿ ಇಸ್ ಟೆಲ್ಲಿಂಗ್ ಬೈ ಎಕ್ಸೈಟ್ಮೆಂಟ್. ಓಕೆ, ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇರುವಂತದ್ದು. ಓಕೆನಾ. ಸೊ ಇಲ್ಲೂ ಕೂಡ ಅದೇ ಒಂದು ರೈಮಿಂಗ್ ಸ್ಕೀಮ್ ಅನ್ನ ಯೂಸ್ ಮಾಡಿದ್ದಾರೆ ನೋಡಿ. ಕ್ಲಾಕ್ ಅಂಡರ್ ಲಾಕ್. ಓಕೆ, ಸಿ 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 ಡಿ. ಸಿ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಕ್ಲಾಕ್, ಲಾಕ್, ನಾಕ್ ಮೂರು ರೈಮಿಂಗ್ ವರ್ಡ್ ಅಲ್ವಾ, ಸಿಮಿಲರ್. ಅದೇ ರೀತಿ ಲಾಸ್ಟ್ ಲೈನ್ ಮಾತ್ರ ಆಸ್ ಯೂಶುವಲ್, ಫಾರ್ ಐ ಆಮ್ ಔಟ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನುವಂಥದ್ದು ಡಿ. ಇಲ್ಲಿ ಒಂದೇ ರೈಮಿಂಗ್ ಸ್ಕೀಮ್ ಇಲ್ಲ. ಸೊ ಇಲ್ಲಿ ಯೂಸ್ ಮಾಡಿರುವಂತ ರೈಮಿಂಗ್ ಯಾವುದು? ಸಿ 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 ಡಿ. ಓಕೆ, we'll go to the third stanza. I'll be writing no letters, I'll be posting no mail, for with nobody to visit me and not a friend in hail, in solitary confinement as complete as any jail, I'll be off to outer space tomorrow morning ಅಂತ ಹೇಳ್ತಿದ್ದಾರೆ. I'll be writing no letters, ಪತ್ರ ಬರೆಯೋದು. ಓಕೆ, ಸೊ ನಾಳೆಯಿಂದ ನಾನು ಪತ್ರ ಬರೆಯೋದಿಲ್ಲ. ಐಲ್ ಬಿ ರೈಟಿಂಗ್ ನೋ ಲೆಟರ್ಸ್ ಫ್ರಮ್ ಟುಮಾರೋ. ಐಲ್ ಬಿ ಪೋಸ್ಟಿಂಗ್ ನೋ ಮೇಲ್, ಯಾವುದೇ ರೀತಿ ಮೇಲ್ ಕೂಡ ನಾನು ಬರೆಯೋ ಅಗತ್ಯ ಇಲ್ಲ. ಐಲ್ ಬಿ ಪೋಸ್ಟಿಂಗ್ ನೋ ಮೇಲ್, ಯಾವುದೇ ರೀತಿ ಮೇಲ್ ಕೂಡ. ಮೇಲ್ ಅಂತಂದ್ರೆ ಏನು ಮಕ್ಕಳೇ? ಇಮೇಲ್. ಓಕೆ, ಸೊ ಇದು ಪತ್ರ. ಅದೇ ರೀತಿ ಈ ಮೇಲ್ ಅಂತಂದ್ರೇನು? ಇಮೇಲ್. ಯಾವುದೇ ರೀತಿಯಾಗಿ ಇಮೇಲ್ ಕೂಡ ನಾನು ಮಾಡುವಂತ ಅವಶ್ಯಕತೆ ಇಲ್ಲ. ಫಾರ್ ವಿತ್ ನೋಬಡಿ ಟು ವಿಸಿಟ್ ಮೀ ಅಂದ್ರೆ
ಫ್ರೆಂಡ್ಸ್, ಈಗ ಯಾರು ವಿಸಿಟ್ ಮಾಡಕ್ ಬರ್ತಾರೆ ನಿಮ್ಮನ್ನ? ನಿಮ್ಮ ಫ್ರೆಂಡ್ಸ್ ಬರ್ತಾರೆ. ಹೂ ವಿಲ್ ಕಮ್ ಟು ವಿಸಿಟ್ ಯು, ಇಸಂಟ್ ಇಟ್? ಸೊ ನೀವ್ ಯಾರನ್ನ ವಿಸಿಟ್ ಮಾಡಕ್ ಹೋಗ್ಬೋದು? ಯು ಕ್ಯಾನ್ ವಿಸಿಟ್ ಯುವರ್ ಫ್ರೆಂಡ್ಸ್, ಯುವರ್ ರಿಲೇಟಿವ್ಸ್, ಆರ್ ಯುವರ್ ರಿಲೇಟಿವ್ಸ್ ಮೇ ಕಮ್ ಟು ಯು, ಫ್ರೆಂಡ್ಸ್ ಮೇ ಕಮ್ ಟು ಯು when you are on the earth, isn't it? When you are at home in town, okay? But poet is telling he is going to outer space. ಅವರು ಅಂತರಿಕ್ಷಕ್ಕೆ ಹೋಗ್ತಾ ಇದ್ದಾರೆ ನಾಳೆ ಒಂದ್ಸಲ. ಅಲ್ಲಿ ಹೋದ್ಮೇಲೆ ಅವರಿಗೆ ನೋ ಬಡಿ ಟು ವಿಸಿಟ್ ಮೀ, ಯಾರು ಕೂಡ ವಿಸಿಟ್ ಮಾಡೋದಿಕ್ಕೆ ಬರೋದಿಲ್ಲ. ಅಂಡ್ ನಾಟ್ ಅ ಫ್ರೆಂಡ್ ಇನ್ ಹೇಲ್, ಯಾವ ಫ್ರೆಂಡ್ ಕೂಡ ಬರೋದಿಲ್ಲ ವಿಸಿಟ್ ಮಾಡಕ್ಕೆ. ಓಕೆ, in solitary confinement as complete as any jail. ಅಂದ್ರೆ ಇದು ಒಂಥರ ಜೈಲ್ ತರ ಅವ್ರಿಗೆ. ಯಾಕೆ ಅಂದ್ರೆ ಯಾರು ಬರೋದಿಲ್ಲ, ಯಾರು ಹೋಗೋದಿಲ್ಲ ಅಲ್ವಾ? ಅವರು ಕೂಡ ಎಲ್ಲೂ ಹೋಗಕ್ಕಾಗಲ್ಲ, ಎಲ್ಲೂ ಬರಕ್ಕಾಗಲ್ಲ. ಓಕೆ, ಸೊ ಅಂತರಿಕ್ಷಕ್ಕೆ ಅವರು ಒಬ್ರೇ ಹೋಗ್ತಾ ಇದ್ದಾರೆ ಇವಾಗ. ಅದರಿಂದ ಸೊ ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸಾಲಿಟರಿ ಕನ್ಫೈನ್ಮೆಂಟ್ ಅಂತಂದ್ರೆ ನೋಡಿ, ಇಲ್ಲಿ ಸಾಲಿಟರಿ ಅಂದ್ರೆ ಅಲೋನ್, ಏಕಾಂಗಿ. ಓಕೆ, ಸಾಲಿಟರಿ ಅಂತಂದ್ರೇನು? ಅಲೋನ್. ಕನ್ಫೈನ್ಮೆಂಟ್ ಮೀನ್ಸ್ ಇಂಪ್ರಿಸನ್ಮೆಂಟ್, ಜೈಲು ವಾಸ ಅಂತ ಹೇಳ್ಬೋದು ನೀವು. ಕನ್ಫೈನ್ಮೆಂಟ್ ಅಂತಂದ್ರೇನು? ಜೈಲು ವಾಸ. ಆಸ್ ಕಂಪ್ಲೀಟ್ ಆಸ್ ಎನಿ ಜೈಲ್. ಈ GAOL ಅನ್ನೋದನ್ನ ನಾವು ಜೈಲ್ ಅಂತ ಉಚ್ಚಾರ ಮಾಡಬೇಕು ಮಕ್ಕಳೇ. ಯಾಕೆ ಅಂತಂದ್ರೆ ದಿಸ್ ಈಸ್ ಓಲ್ಡ್ ಇಂಗ್ಲಿಷ್. ಓಕೆ, ಸೊ ವೇರ್ ಜೈಲ್ ವಿಲ್ ಬಿ ರಿಟರ್ನ್ ಆಸ್ ಜೈಲ್ ವುಡ್ ಬಿ ರಿಟರ್ನ್ ಆಸ್ GAOL ಅಂತ ಬರಿತಾ ಇದ್ರು ಅವಾಗ. ಸೊ ಅದಕ್ಕೆ ಕವಿ ಅದನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇಟ್ ಶುಡ್ ಬಿ ರೆಡ್ ಆಸ್ ಜೈಲ್ ಓನ್ಲಿ. ಸೊ he feels as if since nobody will visit him and he cannot visit anybody, he cannot talk to anybody, he cannot write letters, he cannot write mails to anybody, it feels as if he is in jail. Okay, from tomorrow. ಯಾಕೆ ಈ ತರ ಫೀಲ್ ಆಗ್ತಾ ಇದೆ ಅವರಿಗೆ? ಬಿಕಾಸ್ ಐ ವಿಲ್ ಬಿ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಅಗೇನ್ ಮತ್ತೆ ಅದೇ ಲೈನ್ ಅನ್ನ ಇಲ್ಲಿ ರಿಪೀಟ್ ಮಾಡಿದ್ದಾರೆ ನೋಡಿ. ಐ ವಿಲ್ ಬಿ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಇಲ್ಲೂ ಕೂಡ ಸೇಮ್ ರೈಮಿಂಗ್ ಸ್ಕೀಮ್ ಬರ್ತಾ ಇದೆ. ಮೇಲ್, ಹೇಲ್, ಜೇಲ್ ಅಂಡ್ ಮಾರ್ನಿಂಗ್. ಓಕೆ, ಸೊ ಇದು ಮೂರು ರೈಮಿಂಗ್ ವರ್ಡ್ಸ್. ಫಸ್ಟ್ 3 ಲೈನ್ಸ್ ಅದರ್ ದ್ಯಾನ್ ದ ಲಾಸ್ಟ್ ಲೈನ್. ಓಕೆ, ಆಲ್ ಆರ್ ರೈಮಿಂಗ್ ವರ್ಡ್ಸ್ ಓನ್ಲಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಕವಿ ಏನ್ ಮಾಡಕ್ಕಾಗಲ್ಲ ಅವರಿಗೆ, ನಾಳೆಯಿಂದ ಪತ್ರ ಬರೆಯಕ್ಕಾಗಲ್ಲ, ನಾಳೆಯಿಂದ ಮೇಲ್ ಮಾಡಕ್ಕಾಗಲ್ಲ. ಅದೇ ರೀತಿ ಯಾರು ಬಂದು ಹೋಗಿ ಮಾಡೋರು ಇರೋದಿಲ್ಲ, ಯಾರು ಫ್ರೆಂಡ್ಸು ಕೂಡ ಇರೋದಿಲ್ಲ. ಸೊ ಇದು ಆಸ್ ಇಫ್ ಏಕಾಂಗಿಯಾಗಿ ಒಂದು ಜೈಲಿನಲ್ಲಿ ಇರುವಂತೆ ಅವರಿಗೆ ಭಾಸವಾಗ್ತಾ ಇದೆ. ಓಕೆನಾ? ದಿಸ್ ಈಸ್ ಅಬೌಟ್ ದ ಥರ್ಡ್ ಸ್ಟಾನ್ಜಾ. ಓಕೆ, ಎನಿ ಡೌಟ್ ಹಿಯರ್? ಸಾಲಿಟರಿ ಇದನ್ನ ಕೇಳ್ತಾರೆ ಮಕ್ಕಳೇ. ದೇ ವಿಲ್ ಆಸ್ಕ್ ಯು ಫಾರ್ ದ ಎಕ್ಸ್ಟ್ರಾಕ್ಟ್ ಕ್ವಶನ್. ಸಾಲಿಟರಿ ಕನ್ಫೈನ್ಮೆಂಟ್, ವಾಟ್ ಡು ಯು ಮೀನ್ ಬೈ ಸಾಲಿಟರಿ ಕನ್ಫೈನ್ಮೆಂಟ್? ಸಾಲಿಟರಿ ಕನ್ಫೈನ್ಮೆಂಟ್ಸ್ ಮೀನ್ಸ್ ಬೀಯಿಂಗ್ ಇಂಪ್ರಿಸನ್ಮೆಂಟ್, ಜೈಲು ವಾಸ, ಇನ್ ಅಲೋನ್. ಓಕೆ, ಸೊ ಏಕಾಂಗಿಯಾಗಿ ಜೈಲು ವಾಸ ಮಾಡುವಂತದ್ದು, ಅದನ್ನೇ ಏನಂತ ಕರೀತಾರೆ? ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರೀತಾರೆ. ಓಕೆನಾ? ಸೊ ವಿಲ್ ಗೋ ಟು ದ next paragraph. Stanza. Okay, fourth stanza. When my capsule door is sealed and my space flight has begun, with the teacups circling round me like the planets round the sun. ಇದು ನೋಡಿ ಒಂದೇ ಲೈನ್, ಇದು ಇಲ್ಲಿ ಬರೆಯಕ್ಕಾಗಲ್ಲ ಅಂತ ಈ ತರ ಬರ್ದಿದ್ದೀನಿ. ಓಕೆ, ಸೊ ವೆನ್ ಮೈ ಕ್ಯಾಪ್ಸೂಲ್ ಡೋರ್ ಇಸ್ ಸೀಲ್ಡ್ ಅಂಡ್ ಮೈ ಸ್ಪೇಸ್ ಫ್ಲೈಟ್ ಹ್ಯಾಸ್ ಬಿಗನ್, ವಿತ್ ದ ಟೀಕಪ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ ರೌಂಡ್ ದ ಸನ್, I'll be center of my gravity, a universe of one, setting off to outer space tomorrow morning. ಇಲ್ಲಿ ಹೇಳ್ತಾ ಇದ್ದಾರೆ ಕವಿ, ವೆನ್ ಮೈ ಕ್ಯಾಪ್ಸೂಲ್ ಡೋರ್ ಇಸ್ ಸೀಲ್ಡ್. ಇಲ್ಲಿ ಕ್ಯಾಪ್ಸೂಲ್ ಅಂತಂದ್ರೆ ಏನು ಮಕ್ಳೇ? ನಮಗೆ ಒಂದೇ ಕ್ಯಾಪ್ಸೂಲ್ ಗೊತ್ತಿರೋದು, ಗುಳಿಗೆ ಅಲ್ವಾ? ನಾವು ತಗೊಳ್ಳುವಂತಹ ಮಾತ್ರೆ, ಅದನ್ನ ಕ್ಯಾಪ್ಸೂಲ್ ಅಂತ ಕರಿತೀವಿ. ಬಟ್ ಇಲ್ಲಿ ಕ್ಯಾಪ್ಸೂಲ್ ಅನ್ನೋದು ಪಾರ್ಟ್ ಆಫ್ ದ ರಾಕೆಟ್. ಓಕೆ, ಸೊ ಪಾರ್ಟ್ ಆಫ್ ದ ರಾಕೆಟ್ ತೋರಿಸ್ತೀನಿ ಇವಾಗ. ಇದರಲ್ಲಿ
ರಾಕೆಟ್ ಇಲ್ಲಿ ಮೇಲೆ ಹೋಗ್ತಾ ಇದೆ ಅಲ್ವಾ, ಸೊ ದ್ಯಾಟ್ ಪಾರ್ಟ್ ವಿಚ್ ಕ್ಯಾರೀಸ್ ದ ಆಸ್ಟ್ರೋನಟ್ಸ್ ಇನ್ ಟು ಇಟ್ ಇಸ್ ಕಾಲ್ಡ್ ಆಸ್ ಕ್ಯಾಪ್ಸೂಲ್. ಓಕೆ, ಒಂದು ಡಬ್ಬದ ತರ, ಒಂದು ರೂಮ್ ತರ ಇರುತ್ತೆ. ಸೊ ಆ ಒಂದು ಕ್ಯಾಪ್ಸೂಲ್ ಪಾರ್ಟ್ ಅನ್ನೋದು ಔಟರ್ ಸ್ಪೇಸ್ಗೆ ಮೇಲ್ ಹೋಗುತ್ತೆ. ಓಕೆ, ಸೊ ದ ಅದರ್ ಪಾರ್ಟ್ ವಿಲ್ ಫಾಲ್ ಆಫ್, isn't it? ಸೊ ಆ ಒಂದು ಸ್ಪೇಸ್ ಶಿಪ್ ನ ಪಾರ್ಟ್ ಅನ್ನ ಕ್ಯಾಪ್ಸೂಲ್ ಅಂತ ಕರೀತಾರೆ. ಕ್ಯಾಪ್ಸೂಲ್ ಅಂದ್ರೆ ಏನು? ಅ ಪಾರ್ಟ್ ಆಫ್ ದ ಸ್ಪೇಸ್ ಕ್ರಾಫ್ಟ್ ದ್ಯಾಟ್ ಸೆಪರೇಟ್ಸ್ ಫ್ರಮ್ ದ ಮೇನ್ ರಾಕೆಟ್. ರಾಕೆಟ್ಟಿನ ಮುಖ್ಯ ಭಾಗದಿಂದ ಸಪರೇಟ್ ಆಗಿ ಅಂತರಿಕ್ಷಕ್ಕೆ ಹಾರುವಂತಹ ಒಂದು ಭಾಗ, ರಾಕೆಟ್ಟಿನ ಭಾಗ, ಅದನ್ನ ಕ್ಯಾಪ್ಸೂಲ್ ಅಂತ ಕರೀತಾರೆ. ಓಕೆ, ಸೊ ಅದು ಕ್ಲೋಸ್ಡ್ ಆಗಿರುತ್ತೆ. ಡೋರ್ ಒಂದ್ಸತ ಒಳಗೆ ಹೋದ್ಮೇಲೆ ಡೋರ್ ಕ್ಲೋಸ್ ಆಗಿರುತ್ತೆ, ಸೀಲ್ ಆಗಿರುತ್ತೆ. ಓಕೆ, ಸೊ ಸೀಲ್ ಆದ್ಮೇಲೆ ಏನ್ ಮಾಡ್ಬೇಕು? ಅವರು ಒಳಗಡೆನೆ ಇರ್ಬೇಕು ಅಲ್ವಾ? ದೇ ಶುಡ್ ರಿಮೇನ್ ಇನ್ಸೈಡ್ ದ ಕ್ಯಾಪ್ಸೂಲ್ ಓನ್ಲಿ. ಓಕೆ, ಸೊ ವೆನ್ ಮೈ ಕ್ಯಾಪ್ಸೂಲ್ ಡೋರ್ ಇಸ್ ಸೀಲ್ಡ್, ಸೀಲ್ ಅಂತಂದ್ರೇನು? ಲಾಕ್ ಆಗೋದು. ಓಕೆ, ಸೀಲ್ ಅಂಡ್ ಮೈ ಸ್ಪೇಸ್ ಫ್ಲೈಟ್ ಹ್ಯಾಸ್ ಬಿಗನ್ ಅಂದ್ರೆ ಹಾರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ, ವಿತ್ ದ ಟೀ ಕಪ್ಸ್ ಸರ್ಕ್ಲಿಂಗ್ ರೌಂಡ್ ಮೀ. ಇಲ್ಲಿ ಒಂದು ಪಿಕ್ಚರ್ ಹಾಕಿದೀನಿ ನೋಡಿ, ಇಲ್ಲಿ ಇಬ್ಬರು ಅಂತರಿಕ್ಷದಲ್ಲಿ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಅವರ ಸುತ್ತ ಏನು ವಸ್ತುಗಳಿದೆಯೋ ಅಲ್ಲಿ ಅದೆಲ್ಲ ಅವರ ಸುತ್ತುತ್ತಾ ಇದೆ. ಓಕೆ, ಸೊ ಯಾಕೆ ಹಾಗಾಗತ್ತೆ ಮಕ್ಕಳೇ? ವಾಟ್ ಈಸ್ ದ ರೀಸನ್? ಇನ್ ಆನ್ ದ ಅರ್ತ್ ಇಫ್ ವಿ ಪ್ಲೇಸ್ ಎನಿಥಿಂಗ್ on the table, it will be on the table, isn't it? If we place it on the floor, it will be on the floor, right? But in space like outer space, ಅಲ್ಲಿ ಆ ತರ ಆಗೋದಿಲ್ಲ. ಯಾವ್ದಾದ್ರು ವಸ್ತು ನಾವ್ ಹೀಗ್ ಬಿಟ್ಬಿಟ್ರೆ ನೋಡಿ, ಅಲ್ಲಿ ಅವ್ರು ಆಪಲ್ ನ ಬಿಡ್ತಾ ಇದ್ದಾರೆ, ಬಿಟ್ರೆ ಏನಾಗ್ತಾ ಇದು ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ. ಓಕೆನಾ, ಸುತ್ತುತ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಗ್ರಾವಿಟಿ. ಗ್ರಾವಿಟಿ ಅಂದ್ರೆ ಏನು ಮಕ್ಕಳೇ? ಗ್ರಾವಿಟಿ ಅಂತಂದ್ರೆ ಗುರುತ್ವಾಕರ್ಷಣ ಶಕ್ತಿ. ಅದನ್ನ ಕೇಳಿದೀರ ಅಲ್ವಾ? ಗುರುತ್ವಾಕರ್ಷಣ ಶಕ್ತಿ ನೀವು ವಿಜ್ಞಾನದಲ್ಲಿ ಓದಿರ್ತೀರ ಅಲ್ವಾ? ಸೊ ಗುರುತ್ವಾಕರ್ಷಣ ಶಕ್ತಿ ಎಂದರೇನು? ಭೂಮಿಯ ಕಡೆಗೆ ವಸ್ತುಗಳನ್ನ ಆಕರ್ಷಿಸತ್ತೆ. ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಅದು ವಸ್ತುಗಳು ಭೂಮಿಯ ಮೇಲೆ ಬೀಳ್ತವೆ. ಆಪಲ್ ಮರದಿಂದ ಕೆಳಗೆ ಬಿದ್ದಿದ್ದು ಯಾಕೆ? ಗುರುತ್ವಾಕರ್ಷಣ ಶಕ್ತಿಯ ಪ್ರಭಾವದಿಂದ. ಓಕೆ, ಸೊ ಭೂಮಿಯ ಮೇಲೆ ಆ ಒಂದು ಶಕ್ತಿ ಇರೋದ್ರಿಂದನೇ ನಾವೇನೇ ಬಿಟ್ರು ಅದು ಕೆಳಗೆ ಬೀಳುತ್ತೆ. ಓಕೆ, ಬಟ್ ಆನ್ ದ ಸ್ಪೇಸ್ ಇಟ್ ವೋಂಟ್ ಬಿ ಲೈಕ್ ದಟ್. ಅಂತರಿಕ್ಷದಲ್ಲಿ ಆ ಕ್ಯಾಪ್ಸೂಲ್ ಒಳಗಡೆ ನಿಮ್ಗೆ ವ್ಯಾಕ್ಯೂಮ್, ಅಲ್ಲಿ ಅಂತರಿಕ್ಷದಲ್ಲಿ ಆ ಕ್ಯಾಪ್ಸೂಲ್ ಒಳಗಡೆ ವ್ಯಾಕ್ಯೂಮ್ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಗುರುತ್ವಾಕರ್ಷಣ ಶಕ್ತಿ ಇರೋದಿಲ್ಲ. ಅವರು ಕೂಡ ಹಾಗೆ ಹಾರ್ತಾ ಇರ್ತಾರೆ ನೋಡಿ, ಅಲ್ಲಿ ಕೂತ್ಕೊಳ್ಳೋದಿಕ್ಕೆ ಮಲ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಹೇಗೆ ಅವರು ಹೌಎವರ್ ದೇ ಆರ್ ಫ್ಲೈಯಿಂಗ್ ಲೈಕ್ ದಟ್. ಓಕೆ, ಲೈಕ್ ದಟ್ ಓನ್ಲಿ ದೇ ಹ್ಯಾವ್ ಟು ಸ್ಲೀಪ್, ಲೈಕ್ ದಟ್ ಓನ್ಲಿ ದೇ ಹ್ಯಾವ್ ಟು ಈಟ್ ಸಮಥಿಂಗ್. ಓಕೆ, ಸೊ ಅವ್ರು ಹಾಗೇನೆ ಏನಾದ್ರು ತಿನ್ಬೇಕು, ಹಾಗೇನೆ ಏನಾದ್ರು ಅವರು ಮಲ್ಕೊಳ್ಳೋದು ಹಾಗೇನೆ. ಇಲ್ಲಿ ನಾವು ಮಲಗೋ ತರ ಅಲ್ಲಿ ಮಲಗಕ್ಕೆ ಆಗೋದಿಲ್ಲ. ಸೊ ಯಾಕೆ ಅಂತಂದ್ರೆ ಗುರುತ್ವಾಕರ್ಷಣ ಶಕ್ತಿ ಇಲ್ಲ. ಓಕೆ, ಸೊ ಆದ್ರಿಂದ ಕವಿ ಏನ್ ಹೇಳ್ತಾರೆ, ಇದು ಸೈನ್ಸ್ ಪಾರ್ಟ್ ಆಯ್ತು. ಕವಿ ಏನ್ ಹೇಳ್ತಾರೆ ಇಲ್ಲಿ? ವಿತ್ ಟೀ ಕಪ್ಸ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಈಗ ಪ್ಲಾನೆಟ್ಗಳು ಅಂದ್ರೆ ಗ್ರಹಗಳು. ಗ್ರಹಗಳು ಭೂಮಿಯ ಸುತ್ತ ಸೂರ್ಯನ ಸುತ್ತ ತಿರುಗ್ತವೆ ಅಲ್ವಾ? ಸನ್ ಅಂದ್ರೆ ಸೂರ್ಯ, ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತವೆ. ಸೌರಮಂಡಲ ನೀವು ನೋಡಿರ್ತೀರ, ವಿಜ್ಞಾನದಲ್ಲಿ ಓದಿರ್ತೀರ ಅಲ್ವಾ? ಸೊ ಇಲ್ಲಿ ಕವಿ ತಮ್ಮನ್ನ ತಾವು ಸೂರ್ಯನಿಗೆ ಹೋಲಿಸಿಕೊಂಡು ಆ ಟೀ ಕಪ್ಸ್ ಅಥವಾ ಇತರ ವಸ್ತುಗಳು ಅವರ ಸುತ್ತುವುದನ್ನ ಏನ್ ಹೇಳ್ತಾ ಇದ್ದಾರೆ? ಸೌರಮಂಡಲದಲ್ಲಿ ಸೂರ್ಯನ ಸುತ್ತ ಗ್ರಹಗಳು ತಿರುಗುವ ಹಾಗೆ ನನ್ನ ಸುತ್ತ ಅಲ್ಲಿ ಟೀ ಕಪ್ಸ್ಗಳು ಅಥವಾ ಇತರ ವಸ್ತುಗಳು ಸುತ್ತುತ್ತಾ ಇರ್ತವೆ ಅನ್ನೋದನ್ನ ಅವರು ಹೇಳ್ತಾರೆ. ಓಕೆ, ಸೊ ಐ ವಿಲ್ ಬಿ ಸೆಂಟರ್ ಆಫ್ ಗ್ರಾವಿಟಿ. ಅಲ್ಲಿ ನಾನೇ ಒಂದು ಗುರುತ್ವಾಕರ್ಷಣೆಯ ಕೇಂದ್ರ ಆಗಿರ್ತೀನಿ, ನನ್ನ ಸುತ್ತನೇ ವಸ್ತುಗಳು ಸುತ್ತುತ್ತವೆ. ಆ ಯುನಿವರ್ಸ್ ಆಫ್ ಒನ್, ಅಲ್ಲಿ ನನ್ನದೇ ಆದಂತ ಒಂದು ಯುನಿವರ್ಸ್ ಇರುತ್ತೆ. ಆ ಒಂದು ಇದರ ಒಳಗೆ, ಯಾವುದರ ಒಳಗೆ? ಕ್ಯಾಪ್ಸೂಲ್ ಒಳಗೆ ಯುನಿವರ್ಸ್, ನನ್ನದೇ ಆದಂತಹ ಒಂದು ಯುನಿವರ್ಸ್ ಇರುತ್ತೆ. ಸೊ ನಾನೇ ಅದರ ಒಂದು ಕೇಂದ್ರ ಬಿಂದು ಆಗಿರ್ತೀನಿ, ನನ್ನ ಸುತ್ತನೇ ವಸ್ತುಗಳು ಸುತ್ತುತ್ತಾ ಇರ್ತವೆ ಅಂತ ಕವಿ ಹೇಳ್ತಾ ಇದ್ದಾರೆ. ಓಕೆ, ಸೆಟ್ಟಿಂಗ್ ಆಫ್. ಯಾಕೆ ಇವೆಲ್ಲ ಆಗುತ್ತೆ ಮಕ್ಕಳೇ? ವೈ ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್? ಬಿಕಾಸ್ ಸೆಟ್ಟಿಂಗ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನಾನು ನಾಳೆ
ಔಟರ್ ಸ್ಪೇಸ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಇಲ್ಲಿಯ ತರ ಇರೋ ಲೈಫ್ ಹೇಗೆ ಭೂಮಿಯಿಂದ ಅಂತರಿಕ್ಷದಲ್ಲಿ ಜೀವನ ಹೇಗೆ ಬದಲಾವಣೆ ಆಗತ್ತೆ ಅನ್ನೋದನ್ನ ಅವ್ರಿಗೆ ಈ ತರ ವಿವರಣೆ ಕೊಟ್ಟಿದ್ದಾರೆ. ಓಕೆ, ಸೊ ನನ್ನದೇ ಒಂದು ಬೇರೆ ಜಗತ್ತಿರುತ್ತೆ, ಅಲ್ಲಿ ಕ್ಯಾಪ್ಸೂಲ್ ಒಳಗಡೆ ನಾನು ಲಾಕ್ ಆಗಿರ್ತೀನಿ, ನನ್ನ ಫ್ಲೈಟ್ ಮೇಲೆ ಹೋಗುತ್ತೆ, ಅದೇ ರೀತಿ ಆ ವಸ್ತುಗಳು ನನ್ನ ಸುತ್ತನೇ ಸುತ್ತುತ್ತಾ ಇರ್ತವೆ, ನಾನೇ ಒಂದು ಗುರುತ್ವಾಕರ್ಷಣೆಯ ಕೇಂದ್ರವಾಗಿರ್ತೀನಿ, ಲೈಕ್ ಸೌರಮಂಡಲವಿದ್ದ ಹಾಗೆ, ನಾನೇ ಸೌರಮಂಡಲ ಇದ್ದ ಹಾಗೆ ಅನ್ನೋದನ್ನ ಅವರು ಹೇಳ್ತಾರೆ ಇಲ್ಲಿ. ಓಕೆ, ಸೊ ಇಲ್ಲಿ ಡಿಫಿಕಲ್ಟ್ ವರ್ಡ್ಸ್ ನ ಕೊಟ್ಟಿದ್ದಾರೆ ನೋಡಿ. ಕ್ಯಾಪ್ಸೂಲ್ ಇಸ್ ಅ ಪಾರ್ಟ್ ಆಫ್ ದ ಸ್ಪೇಸ್ ಕ್ರಾಫ್ಟ್ ದಟ್ ಸೆಪರೇಟ್ಸ್ ಫ್ರಮ್ ದ ಮೇನ್ ರಾಕೆಟ್. ಸೆಂಟರ್ ಆಫ್ ಗ್ರಾವಿಟಿ, ವೇಟ್ ಡ್ಯೂ ಟು ದ ಫೋರ್ಸ್ ಆಫ್ ಗ್ರಾವಿಟಿ ಆರ್ ಅಟ್ರಾಕ್ಷನ್, ಅಂದ್ರೆ ಗುರುತ್ವಾಕರ್ಷಣೆಯ ಕೇಂದ್ರ. ಬರೀತೀನಿ ನಾನಿಲ್ಲಿ, ಗುರುತ್ವಾಕರ್ಷಣೆಯ ಕೇಂದ್ರ. ಓಕೆನಾ? ಸೊ ಏನಾದ್ರೂ ಡೌಟ್ ಇದೆಯಾ ಇಲ್ಲಿ? Any doubt you have? If not, we'll continue. Okay, so here also the question will be asked like what will be the difference in the life on the earth and life in outer space. ಔಟರ್ ಸ್ಪೇಸಿನ ಜೀವನಕ್ಕೂ ಮತ್ತು ಭೂಮಿಯ ಮೇಲಿನ ಜೀವನಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಕವಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಕೇಳಬಹುದು. ಓಕೆ, we'll move on to the next stanza, fifth stanza. You can watch on television and follow from afar, tracking through the telescope my upward shooting star. But you need not think I'll give a damn for you or what you are when I'm off to outer space tomorrow morning ಅಂತ ಹೇಳ್ತಾರೆ ಇಲ್ಲಿ. ಓಕೆನಾ? ಸೊ ಇವಾಗ ಯು ಕ್ಯಾನ್ ವಾಚ್ ಆನ್ ಟೆಲಿವಿಷನ್ ಅಂದ್ರೆ ಟಿವಿ, ದೂರದರ್ಶನ, ಅಂಡ್ ಫಾಲೋ ಫ್ರಮ್ ಅಫಾರ್. ಸೊ ಈಗ ಅಂತರಿಕ್ಷಕ್ಕೆ ಒಬ್ಬ ವ್ಯಕ್ತಿ ಹೋದ ಮೇಲೆ, ನೀವು ರೀಸೆಂಟ್ಲಿ ಸುನೀತಾ ವಿಲಿಯಮ್ಸ್ ಅವ್ರು ಹೋಗಿರೋದು ನೋಡಿರ್ತೀರಾ, ಶುಭಾಂಶು ಶುಕ್ಲಾ ಅವ್ರು ಹೋಗಿರೋದನ್ನ ನೋಡಿರ್ತೀರ ನ್ಯೂಸ್ ಅಲ್ಲಿ ಅಲ್ವಾ? ಸೊ ಅದೇ ರೀತಿ ಕವಿ ಹೇಳ್ತಾ ಇದ್ದಾರೆ, ನಾನು ಹೋದ್ಮೇಲೆ ನೀವು ಹೇಗೆ ನನ್ನ ನೋಡ್ಬೋದು? ಓನ್ಲಿ 2 options you will have. You can watch me on television and follow from afar. afar ಅಂತಂದ್ರೆ ಮಕ್ಕಳೇ far away, ದೂರದಿಂದ ನೀವು ನನ್ನ ಫಾಲೋ ಮಾಡಬಹುದು. ಫಾಲೋ ಅಂದ್ರೆ ನೋಡ್ಬೋದು, ನಾನು ಏನ್ ಮಾಡ್ತಾ ಇದ್ದೀನಿ ನೋಡ್ಬೋದು, ಎಷ್ಟು ನಿಮ್ಗೆ ಲಭ್ಯ ಇದೆಯೋ ಅಷ್ಟು. ಹೇಗೆ ನೋಡ್ತಾರೆ ಮಕ್ಕಳೇ? ಸ್ಯಾಟಲೈಟ್ ಪಿಕ್ಚರ್ ಮೂಲಕ ನೋಡ್ತಾರೆ ಅಲ್ವಾ? ಸೊ ಈಗ ಅದೇ ರೀತಿ ಯಾವ್ದರಿಂದ ನೋಡ್ತಾರೆ? ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಯು ಕ್ಯಾನ್ ವಾಚ್ ಆನ್ ಟೆಲಿವಿಷನ್, ಟಿವಿಯಲ್ಲಿ ನೀವು ನನ್ನ ನೋಡ್ಬೋದು, ಅಂಡ್ ಫಾಲೋ ಮಾಡ್ಬೋದು ದೂರದಿಂದ. ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಟ್ರ್ಯಾಕಿಂಗ್ ಥ್ರೂ ಮೈ ಟೆಲಿಸ್ಕೋಪ್, ಯುವರ್ ಟೆಲಿಸ್ಕೋಪ್, ಇದು ನೋಡಿ ಟೆಲಿಸ್ಕೋಪ್, ಅಂತರಿಕ್ಷದಲ್ಲಿ ನೋಡುವಂತಹ ಸಾಧನ, ದೂರದ ವಸ್ತುಗಳನ್ನು ನೋಡುವಂತಹ ಸಾಧನ ಟೆಲಿಸ್ಕೋಪ್. ಓಕೆ, ಸೊ ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ, ಇದರಿಂದ ಪಿಕ್ಚರ್, ಸ್ಯಾಟಲೈಟ್ ಪಿಕ್ಚರ್ ತಗೊಂಡು ನಿಮ್ಗೆ ಟಿವಿನಲ್ಲಿ ತೋರಿಸ್ತಾರೆ ಅಂತರಿಕ್ಷದಲ್ಲಿ ಏನಾಗ್ತಾ ಇದೆ. ಇದು ಸ್ಪೇಸ್ ಟೆಲಿಸ್ಕೋಪ್. ಓಕೆ, ದಿಸ್ ಈಸ್ ಅ ಟೆಲಿಸ್ಕೋಪ್, ದಿಸ್ ಈಸ್ ಅ ಸ್ಪೇಸ್ ಟೆಲಿಸ್ಕೋಪ್, ಇಸಂಟ್ ಇಟ್? ಸೊ ಇವಾಗ ಗ್ರಹಣಗಳಾದಾಗ, ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್ ಆರ್ ಸೋಲಾರ್ ಎಕ್ಲಿಪ್ಸ್, ಯು ಕ್ಯಾನ್ ವಾಚ್ ಥ್ರೂ ದ ಟೆಲಿಸ್ಕೋಪ್, ಇಸಂಟ್ ಇಟ್? ಟೆಲಿಸ್ಕೋಪ್ ಮೂಲಕ ನೀವು ನೋಡೋದನ್ನ ನೋಡಿರ್ಬೋದು, ಅಥವಾ ನಿಮ್ಮಲ್ಲೇ ಕೆಲವೊಬ್ಬರು ನೋಡಿರ್ಲೂಬಹುದು. ಓಕೆ, ಅಷ್ಟು ಕ್ಯೂರಿಯಾಸಿಟಿ ಇದ್ರೆ ನೋಡಿರ್ಬೋದು ಅಲ್ವಾ? ಅದನ್ನೇನು ದೂರದರ್ಶಕ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ? ದೂರದರ್ಶಕ, ಟೆಲಿಸ್ಕೋಪ್. ಓಕೆ, ಸೊ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ನೀವು ನನ್ನನ್ನ ದೂರದರ್ಶನದಲ್ಲಿ ನೋಡ್ಬೋದು, ಟಿವಿಲಿ ನೋಡ್ಬೋದು, ಅದೇ ರೀತಿ ನೀವು ನನ್ನ ಟೆಲಿಸ್ಕೋಪ್ ಮೂಲಕ ಟ್ರ್ಯಾಕ್ ಮಾಡ್ಬೋದು. ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್. ಸೊ ನಾನ್ ಮೇಲೆ ಹೋದ್ಮೇಲೆ ನನ್ನ ನೀವು ಟೆಲಿಸ್ಕೋಪ್ ಮೂಲಕ ಟ್ರ್ಯಾಕ್ ಮಾಡ್ಬೋದು. ಟ್ರ್ಯಾಕ್ ಅಂತಂದ್ರೆ ಎಲ್ಲಿ ಹೋದ್ರು, ಈಗ ಸ್ಪೇಸ್ ಸ್ಟೇಷನ್ ನ ಕಳ್ಸಿದ ಮೇಲೆ ಅದು ಸ್ಪೇಸ್ಗೆ ಹೋಯ್ತಾ ಇಲ್ವಾ, ಇನ್ನು ಎಷ್ಟು ದಿನ ಬೇಕು, ಎಷ್ಟು ಸುತ್ತಾಗ್ತಾ ಇದೆ ಭೂಮಿಯನ್ನ, ಆಮೇಲೆ ಭೂಮಿಯ ಒಂದು ಕಕ್ಷೆಯನ್ನ ಬಿಟ್ಟು ಹಾರಿದ್ಯಾ, ಎಲ್ಲಿ ಹೋಗಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾರೆ ಅಲ್ವಾ? ಸೊ ನ್ಯೂಸ್ ಅಲ್ಲಿ ನೀವು ನೋಡಿರ್ತೀರ, you might have watched on the television the tracking system, isn't it? So that's what the poet is mentioning here, tracking through your telescope my upward shooting star. ಅಂದ್ರೆ ಹೋದ ನಂತರ ರಾಕೆಟ್ ಇಂದ ಅವೇ ಆಗಿ ಒಂದು
ಕ್ಯಾಪ್ಸೂಲ್ ಹೋದ ನಂತರ ಎಲ್ಲಿ ಹೋಯ್ತು, ಹೋಗಿ ತಲುಪಿದ್ಯಾ ಇಲ್ವಾ ಅನ್ನೋದನ್ನು ಟ್ರ್ಯಾಕ್ ಮಾಡುವಂಥದ್ದು. ಓಕೆ, ಸೊ ಬಟ್ ಯು ನೀಡ್ ನಾಟ್ ಥಿಂಕ್, ನೀವು ಯೋಚನೆ ಮಾಡುವ ಅಗತ್ಯವಿಲ್ಲ. ಥಿಂಕ್ ಅಂತಂದ್ರೆ ಯೋಚನೆ, ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯೋಚನೆ ಮಾಡುವ ಅಗತ್ಯವಿಲ್ಲ. ಐ ವಿಲ್ ಗಿವ್ ಅ ಡ್ಯಾಮ್ ಫಾರ್ ಯು ಆರ್ ವಾಟ್ ಯು ಆರ್. ಸೊ ನಾನು ಒಂದ್ಸಲ ಅಂತರಿಕ್ಷಕ್ಕೆ ಹೋದ ಮೇಲೆ ಐ ವಿಲ್ ಗಿವ್ ಅ ಡ್ಯಾಮ್ ಅಂತಂದ್ರೆ ಐ ಡೋಂಟ್ ಕೇರ್ ಫ್ರೇಸ್ ಇದು. ಓಕೆ, ಐ ವಿಲ್ ಗಿವ್ ಅ ಡ್ಯಾಮ್ ಅಂತಂದ್ರೆ ಏನು, ಐ ಡೋಂಟ್ ಕೇರ್, ನಾನು ನಿಮ್ಮನ್ನ ಕೇರ್ ಮಾಡೋದಿಲ್ಲ, ನಾನೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನೀವು ನನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀರಾ, ನೀವು ನನ್ನ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಯು ನೀಡ್ ನಾಟ್ ಥಿಂಕ್ ದ್ಯಾಟ್ ಐ ವಿಲ್ ಗಿವ್ ಇಂಪಾರ್ಟೆನ್ಸ್ ಟು ಇಟ್. ಸೊ ನಾನು ಅದಕ್ಕೆ ಮಹತ್ವವನ್ನ ಕೊಡೋದಿಲ್ಲ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಈಗ ಹೇಳ್ತಾ ಇದ್ದಾರೆ ಅವರು, ಐ ವಿಲ್ ಗಿವ್ ಅ ಡ್ಯಾಮ್, ಐ ಡೋಂಟ್ ಕೇರ್ ಅಂತ ಅರ್ಥ. ಅದರ ಅರ್ಥ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ. ಐ ವಿಲ್ ಗಿವ್ ಅ ಡ್ಯಾಮ್ ಫಾರ್ ಯು, ನಿಮಗೆ, ಅಥವಾ ವಾಟ್ ಯು ಆರ್, ನೀವೇನು ಅನ್ನೋದ್ರ ಬಗ್ಗೆ, ನೀವು ನನ್ನ ನೋಡ್ತಿದ್ದೀರಾ, ಟ್ರ್ಯಾಕ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕೆ ವೆನ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾವಾಗ ನಿಮ್ಮ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಯಾವಾಗ ವೆನ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾಕಂದ್ರೆ ನಾನು ನಾಳೆ ಮಾರ್ನಿಂಗ್ ಔಟರ್ ಸ್ಪೇಸ್ಗೆ, ಅಂತರಿಕ್ಷಕ್ಕೆ ಹೋಗ್ತಾ ಇದ್ದೀನಿ. ಒಂದ್ಸಲ ಹೋದ್ಮೇಲೆ ನೀವು ನನ್ನ ಟ್ರ್ಯಾಕ್ ಮಾಡ್ತಿರೋ ನೋಡ್ತಿರೋ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಕೇರ್ ಫ್ರೀ ಆಗಿ ಇಲ್ಲಿ ಕವಿ ಹೇಳ್ತಾ ಇರೋವಂಥದ್ದು. ಓಕೆ, ಇಲ್ಲಿ ಡಿಫಿಕಲ್ಟ್ ವರ್ಡ್ಸ್ ನೋಡಿ ಮಕ್ಕಳೇ. ಟ್ರ್ಯಾಕಿಂಗ್ ಅಂದ್ರೆ ಫಾಲೋವಿಂಗ್, ಫಾಲೋವಿಂಗ್ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ಫಾಲೋ ಮಾಡೋದು. ಅಫಾರ್, ಫಾರ್ ಅವೇ. ಐ ವಿಲ್ ಗಿವ್ ಅ ಡ್ಯಾಮ್ ಅಂದ್ರೆ ಐ ಡೋಂಟ್ ಕೇರ್ ಅಂತ ಅರ್ಥ. ಓಕೆ, ಇಸ್ ದೇರ್ ಎನಿ ಡೌಟ್? This is the rocket. Okay, the rocket moving to the outer space. Okay, next, fifth stanza. Sorry, sixth stanza. And when the rockets thrust me on my transgalactic hop, when the rocket thrust me on my transgalactic hop, with 20,000 light years before the first stop, with 20,000 light years before the first stop, then you and every soul on earth can go and blow your top, for I'm off to outer space tomorrow morning. Okay, so and when the rockets thrust ಅಂತಂದ್ರೆ ಮಕ್ಕಳೇ ಒತ್ತಡ. ಓಕೆನಾ, thrust me on my transgalactic hop. ಹಾಪ್ ಅಂತಂದ್ರೆ ಹಾರುವುದು. ಓಕೆ, ಟ್ರಾನ್ಸ್ಗ್ಯಾಲಾಕ್ಟಿಕ್ ಅಂತಂದ್ರೆ ಥ್ರೂ ಅಕ್ರಾಸ್ ದ ಗ್ಯಾಲಾಕ್ಸಿ. ಸಾರಿ, ಟ್ರಾನ್ಸ್ಗ್ಯಾಲಾಕ್ಟಿಕ್ ಅಂತಂದ್ರೇನು, ಅಕ್ರಾಸ್ ದ ಗ್ಯಾಲಾಕ್ಸಿ. ಓಕೆನಾ, ಸಾರಿ, ಅಕ್ರಾಸ್ ದ ಗ್ಯಾಲಾಕ್ಸಿ, ಗ್ಯಾಲಾಕ್ಸಿಯಿಂದ ಅವೇ, ಗ್ಯಾಲಾಕ್ಸಿನ ಕ್ರಾಸ್ ಮಾಡಿ ಹೋಗ್ತಾ ಇರೋದು. ಗ್ಯಾಲಾಕ್ಸಿ ಅಂತಂದ್ರೆ ಏನು ಮಕ್ಕಳೇ, ಒಂದು ನಕ್ಷತ್ರ ಪುಂಜ ಅಂತ ಹೇಳ್ತೀವಿ. ಓಕೆ, ಸೊ ದೇರ್ ಆರ್ ಸೋ ಮೆನಿ ಗ್ಯಾಲಾಕ್ಸೀಸ್ ಇನ್ ದ ಯೂನಿವರ್ಸ್. ಅರ್ತ್ ಬಿಲಾಂಗ್ಸ್ ಟು ಮಿಲ್ಕಿ ವೇ ಗ್ಯಾಲಾಕ್ಸಿ. ಗೊತ್ತಲ್ವಾ ನಿಮ್ಗೆ, ಮಿಲ್ಕಿ ವೇ, ಕ್ಷೀರಪಥ ಅನ್ನುವಂತಹ ಗ್ಯಾಲಾಕ್ಸಿಗೆ ಸೇರಿರುವಂತದ್ದು ಭೂಮಿ, ನಮಗೆ ಅತ್ಯಂತ ಹತ್ತಿರ ಇರೋದು ಕ್ಷೀರಪಥ. ಓಕೆ, ಸೊ ಅದೇ ತರ ಟ್ರಿಲಿಯನ್ಸ್ ಆಫ್ ಗ್ಯಾಲಾಕ್ಸಿಸ್ ಆರ್ ದೇ. ಸೊ ಈಗ ಕವಿ ಹೇಳ್ತಾ ಇದ್ದಾರೆ, ನನ್ನ ರಾಕೆಟ್ ಒಂದ್ಸಲ ಫೋರ್ಸ್ ಇಂದ ಹೋದ ನಂತರ ಟ್ರಾನ್ಸ್ ಗ್ಯಾಲಾಕ್ಟಿಕ್ ಹಾಪ್ ಅಂದ್ರೆ ಈ ಗ್ಯಾಲಾಕ್ಸಿಗಳನ್ನ ದಾಟಿ ಹೋದ ನಂತರ, ಹಾರಿ ಹೋದ ನಂತರ, ವಿತ್ 20,000 ಲೈಟ್ ಇಯರ್ಸ್ ಬಿಫೋರ್ ದ ಫಸ್ಟ್ ಸ್ಟಾಪ್, ಮೊದಲು ಅಲ್ಲಿ ಸ್ಟಾಪ್ ಅಲ್ಲಿ ನಿಲ್ಲುವುದಕ್ಕಿಂತಲೂ ಮೊದಲು ಎಷ್ಟು ದೂರ ಹೋಗಿರುತ್ತೆ ನೋಡಿ, 20,000 ಲೈಟ್ ಇಯರ್ಸ್. ಲೈಟ್ ಇಯರ್ ಅಂತಂದ್ರೆ ಮಕ್ಕಳೇ ಜ್ಯೋತಿರ್ವರ್ಷಗಳು. ಸೊ ಜ್ಯೋತಿರ್ವರ್ಷ ಅಂತಂದ್ರೆ ಕಾಲ ಅಲ್ಲ. ಸೊ ಎಷ್ಟು ದೂರ ಕ್ರಮಿಸಿದೆ ಬೆಳಕು, ಒಂದು ವರ್ಷದಲ್ಲಿ ಎಷ್ಟು ದೂರ ಕ್ರಮಿಸಿದೆ ಅನ್ನುವಂತಹ ಒಂದು ಮಾಪನ, ಅದನ್ನ ಜ್ಯೋತಿರ್ವರ್ಷ ಅಂತ ಹೇಳ್ತೀವಿ. ಓಕೆ, ಸೊ ಒನ್ ಲೈಟ್ ಇಯರ್ ಅಂತಂದ್ರೆ 9.46 ಟ್ರಿಲಿಯನ್
ಕಿಲೋಮೀಟರ್ಸ್ ಆಗುತ್ತೆ. ಓಕೆ, ಸೊ 9.46 ಇಂಟು 10⁻12 ಕಿಲೋಮೀಟರ್ಸ್, ಇಷ್ಟು ಕಿಲೋಮೀಟರ್ಸ್ ದೂರ ಆಗಿರುತ್ತೆ ಒಂದು ಲೈಟ್ ಇಯರ್ ಅಂತಂದ್ರೆ. ಅದೇ ರೀತಿ 2000 ಲೈಟ್ ಇಯರ್ಸ್ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ, ಮಲ್ಟಿಪ್ಲೈಡ್ ಬೈ 2000 ಟೈಮ್ಸ್. ಸೊ ಅಷ್ಟು ದೂರ ಹೋಗಿರುತ್ತೆ ಒಂದು ಫಸ್ಟ್ ಸ್ಟಾಪ್ ಮುಟ್ಟೋಕ್ಕಿಂತ ಮುಂಚೆ. ಓಕೆ, ಸೊ ನನ್ನನ್ನ ನೀವು ಟ್ರ್ಯಾಕ್ ಮಾಡಕ್ಕಾಗಲ್ಲ. ದೆನ್ ಯು ಆ್ಯಂಡ್ ಎವ್ರಿ ಸೋಲ್ ಆನ್ ಅರ್ತ್, ನೀವು ಮತ್ತೆ ಈ ಭೂಮಿಯಲ್ಲಿ ಇರುವಂತಹ ಪ್ರತಿಯೊಂದು ಜೀವಿ ಕ್ಯಾನ್ ಗೋ ಆ್ಯಂಡ್ ಬ್ಲೋ ಯುವರ್ ಟಾಪ್. ಬ್ಲೋ ಯುವರ್ ಟಾಪ್ ಅಂತಂದ್ರೆ ಏನು ಮಕ್ಕಳೇ? ಎಕ್ಸ್ಪ್ಲೋಡ್ ಇನ್ ಆಂಗರ್. ನಿಮ್ಮ ಒಂದು ಕೋಪವನ್ನ ಹೇಗಾದ್ರೂ ತೋರಿಸ್ಕೊಳ್ಳಿ ನೀವು, ನಾನು ಕೇರ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಒಂದ್ಸಲ ಒತ್ತಡವನ್ನ ಕೊಟ್ಟು ಫೋರ್ಸ್ ಇಂದ ಈ ಗ್ಯಾಲಾಕ್ಸಿಗಳನ್ನ ದಾಟಿ ನಾನು ದೂರ ಹೋದ ಮೇಲೆ, ಎಷ್ಟು ದೂರ ಅಂತಂದ್ರೆ 2000 ಲೈಟ್ ಇಯರ್ಸ್ ಅಷ್ಟು ದೂರ ಹೋಗಿ ನಿಂತ ಮೇಲೆ ಯು ಆ್ಯಂಡ್ ಎವ್ರಿ ಸೋಲ್, ನೀವು ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಗೋ ಆ್ಯಂಡ್ ಬ್ಲೋ ಯುವರ್ ಟಾಪ್. ನಿಮ್ಮಲ್ಲಿರುವಂತ ಕೋಪವನ್ನ ಹೊರಗೆ ಹಾಕಿ. ಬ್ಲೋ ಯುವರ್ ಟಾಪ್ ಅಂತಂದ್ರೆ ಕೋಪವನ್ನ ಹೊರಗೆ ಹಾಕೋದು, ಶೌಟ್ ಮಾಡೋದು, ಬೈಕೊಳ್ಳೋದು. ಓಕೆ, ಎಷ್ಟು ಬೇಕಾದ್ರೂ ನನ್ನನ್ನ ನೀವು ಬೈಕೊಳ್ಳಿ. ಸೊ ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾಕೆ ಅಂದ್ರೆ ನಾನ್ ತಲೆ ಕೆಡ್ಸ್ಕೊಳಲ್ಲ. ಯಾಕೆ ಅಂದ್ರೆ ನಾನು ನಾಳೆ ಹೊರಟಿದ್ದೀನಿ. ಎಲ್ಲಿಗೆ? ಅಂತರಿಕ್ಷಕ್ಕೆ ಹೊರಟಿದ್ದೀನಿ. ನಿಮ್ಮ ಕೋಪವನ್ನ ನೀವು ಹೇಗ್ ಬೇಕಾದ್ರೂ ಹೊರಗೆ ಹಾಕಿ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತ ಡಿಫಿಕಲ್ಟ್ ವರ್ಡ್ಸ್ ನೋಡಿ ಮಕ್ಕಳೇ. ಟ್ರಾನ್ಸ್ ಗ್ಯಾಲಾಕ್ಟಿಕ್ ಅಂತಂದ್ರೆ ಅಕ್ರಾಸ್ ದ ಗ್ಯಾಲಾಕ್ಸಿ, ನಕ್ಷತ್ರ ಪುಂಜಗಳನ್ನು ದಾಟಿ. ಕನ್ನಡದಲ್ಲಿ ಹೇಳ್ಬೇಕು ಗ್ಯಾಲಾಕ್ಸಿ, ಆಕ್ಚುಲಿ ಗ್ಯಾಲಾಕ್ಸಿ ಅಂತಾನೆ ಹೇಳ್ತೀವಿ. ವರ್ಡ್ ಹೇಳ್ಬೇಕು ಅಂದ್ರೆ ನಕ್ಷತ್ರ ಪುಂಜ ಅಂತ ಹೇಳ್ಬೋದು. ಬ್ಲೋ ಯುವರ್ ಟಾಪ್ ಅಂದ್ರೆ ಎಕ್ಸ್ಪ್ಲೋಡ್ ಇನ್ ಆಂಗರ್, ಕೋಪವನ್ನ ಹೊರಗೆ ಹಾಕುವುದು, ಸ್ಫೋಟಗೊಳ್ಳುವುದು, ಕೋಪವನ್ನ ಸ್ಫೋಟಿಸುವುದು. ರಾಕೆಟ್, ದಿಸ್ ಈಸ್ ಅ ಫ್ರೇಸ್. ಓಕೆ, ಬ್ಲೋ ಯುವರ್ ಟಾಪ್ ಅನ್ನೋದು ಫ್ರೇಸ್ ಅದು. ರಾಕೆಟ್ ನೋಡಿ, ಇದೆ ರಾಕೆಟ್, ವೆಹಿಕಲ್ ಯೂಸ್ ಟು ಟ್ರಾವೆಲಿಂಗ್ ಆರ್ ಕ್ಯಾರಿಂಗ್ ಥಿಂಗ್ಸ್ ಟು ಸ್ಪೇಸ್. ಮನುಷ್ಯರನ್ನ ಅಥವಾ ಒಂದು ವಸ್ತುಗಳನ್ನ ಏನನ್ನಾದ್ರೂ ಅಂತರಿಕ್ಷಕ್ಕೆ ತೆಗೆದುಕೊಂಡು ಹೋಗುವ ವಾಹನವನ್ನೇ ರಾಕೆಟ್ ಅಂತ ಕರಿತೀವಿ. ಸೆಟ್ಟಿಂಗ್ ಆಫ್ ಟು ಔಟರ್ ಸ್ಪೇಸ್ ಅಂದ್ರೆ ಫ್ಲೈಯಿಂಗ್ ಹೈ ಅಂತ ಅರ್ಥ. ಇಲ್ಲೂ ಕೂಡ ನೋಡಿ ಅದೇ ರೈಮಿಂಗ್ ಸ್ಕೀಮ್ ಅನ್ನ ಯೂಸ್ ಮಾಡಿದ್ದಾರೆ. ಗ್ಯಾಲಾಕ್ಟಿಕ್, ಹಾಪ್, ಸ್ಟಾಪ್, ಟಾಪ್ ಅಂಡ್ ಮಾರ್ನಿಂಗ್. ಓಕೆ, ಸೊ ಹಾಪ್, ಸ್ಟಾಪ್, ಟಾಪ್ ಅನ್ನುವಂಥದ್ದು ರೈಮಿಂಗ್ ವರ್ಡ್. ಓಕೆನಾ? ಸೊ ಇಲ್ಲಿ ಪ್ರತಿಯೊಂದು ಸಾಲಿನಲ್ಲೂ ಕವಿ, ಲಾಸ್ಟ್ ಸ್ಟಾನ್ಸಾದಲ್ಲೂ ಕವಿ ಲಾಸ್ಟ್ ಲೈನ್ ಅನ್ನ ಏನಂತ ಯೂಸ್ ಮಾಡಿದ್ದಾರೆ? ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ನಾಳೆ ನಾನು ಅಂತರಿಕ್ಷಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು. ಸೊ ಇಲ್ಲಿ ಯಾಕೆ ಪ್ರತಿಯೊಂದು ಸ್ಟಾನ್ಸಾದಲ್ಲಿ ಯೂಸ್ ಮಾಡಿದ್ದಾರೆ? ಉದ್ದೇಶ ಏನು ಅಂತಂದ್ರೆ ಅವರು ಅಷ್ಟು ಎಕ್ಸೈಟ್ ಆಗಿದ್ದಾರೆ. ಹಿ ಈಸ್ ಎಕ್ಸೈಟೆಡ್ ಸೋ ಮಚ್ ಅಂಡ್ ಅಗೇನ್ ಹಿ ವಾಂಟ್ಸ್ ಟು ರಿಮೈಂಡ್ ಅಸ್ ದಟ್ he is going to outer space. ಓಕೆ, ಸೊ ನೀವೇನೇ ಮಾಡ್ಕೊಳ್ಳಿ ನಾ ತಲೆ ಕೆಡ್ಸ್ಕೊಳ್ಳಲ್ಲ, ಲೆಟರ್ ಬರೆಯಕ್ ಆಗಲ್ಲ, ಟೈಮ್ ನೋಡಕ್ ಆಗಲ್ಲ, ಸೊ ನಾನ್ ಯಾರ ಮನೆಗೂ ಹೋಗಕ್ ಆಗಲ್ಲ, ಯಾರು ನನ್ನ ಮೀಟ್ ಮಾಡಕ್ ಆಗಲ್ಲ. ಸೊ ಇವೆಲ್ಲ ಅಲ್ಲಿ ನನ್ನ ಸುತ್ತನೇ ವಸ್ತುಗಳು ಸುತ್ತಿರ್ತವೆ, ನಾನೇ ಕೇಂದ್ರ ಬಿಂದು ಆಗಿರ್ತೀನಿ. ನೀವು ನನ್ನ ಬೇಕಾದ್ರೆ ಸ್ಯಾಟಲೈಟ್ ಅಲ್ಲಿ ನೋಡ್ಕೊಳ್ಳಿ, ನೀವು ನನ್ನ ದೂರದರ್ಶನದಲ್ಲಿ ನೋಡ್ಕೊಳ್ಳಿ, ಟೆಲಿಸ್ಕೋಪ್ ಅಲ್ಲಿ ನೋಡ್ಕೊಳ್ಳಿ, ಬೇಕಿದ್ರೆ ನೀವು ನನ್ನ ಎಷ್ಟು ಬೇಕಿದ್ರು ಬೈಕೊಳ್ಳಿ, ನನಗೆ ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ನಾನು ನಾಳೆ ಔಟರ್ ಸ್ಪೇಸ್ಗೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದನ್ನ ಪ್ರತಿಯೊಂದು ಸ್ಟ್ಯಾನ್ಸಾದಲ್ಲೂ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇವಾಗ ಈ ಒಂದು ಪದ್ಯದಲ್ಲಿ 10 ಮಿನಿಟ್ಸ್ ಟೈಮ್ ಇದೆ. ಈ ಒಂದು ಪದ್ಯದಲ್ಲಿ ಬಂದಿರೋಂಥ ಕ್ವಶನ್ ನಾನು ನಿಮ್ಗೆ ಒಂದೆರಡು ಕ್ವಶನ್ ಹೇಳ್ತೀನಿ. ಓಕೆ, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್ ಅಂತ ಹೇಳ್ತಾ ಇರೋದು. ಹೂ ಇಸ್ ದ ಸ್ಪೀಕರ್ ಇಲ್ಲಿ ಅಂತ ಕೇಳಿದ್ದಾರೆ. ದ ಪೋಯೆಟ್ ಯಾರು? ನಾರ್ಮನ್ ನಿಕೋಲ್ಸನ್ ಅವರು ಸ್ಪೀಕರ್. ವೈ ವೋಂಟ್ ಬಿ ದೇರ್ ಎನಿ ಕ್ಲಾಕ್ಸ್ ಆರ್ ಕ್ಯಾಲೆಂಡರ್ಸ್? ಯಾಕೆ ಇರೋದಿಲ್ಲ? ನಾನೀಗ ಪದ್ಯ ಹೇಳುವಾಗ ಹೇಳಿದ್ದೀನಿ ಅಲ್ವಾ, ದೆರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಡೇ ಅಂಡ್ ನೈಟ್ ಆರ್ ಟೈಮ್ ಇನ್ ಸ್ಪೇಸ್. ಅಲ್ಲಿ ಡೇ, ಹಗಲು, ರಾತ್ರಿ ಮತ್ತು ಟೈಮ್ ಅನ್ನುವಂತಹ ಕಾನ್ಸೆಪ್ಟೇ ಇರೋದಿಲ್ಲ ಅಂತರಿಕ್ಷದಲ್ಲಿ. ಡೇಸ್ ಅಂಡ್ ನೈಟ್ಸ್ ಆರ್ ಸೀನ್ ವೆನ್ ಅರ್ತ್ ರೊಟೇಟ್. ಯಾಕೆ ಇರೋದಿಲ್ಲ ಅಂದ್ರೆ ಭೂಮಿಯಲ್ಲಿ ಯಾಕೆ ಹಗಲು ರಾತ್ರಿ ಆಗುತ್ತೆ ಮಕ್ಕಳೇ? ಸೊ ಭೂಮಿಯು ತನ್ನ ಕಕ್ಷದಲ್ಲಿ ಸುತ್ತುವುದರಿಂದ ಹಗಲು ಮತ್ತು ರಾತ್ರಿಗಳು ಆಗುತ್ತವೆ, ನೀವು ನೋಡಿರ್ತೀರ ಅಲ್ವಾ. ಅದೇ ರೀತಿ ಸೂರ್ಯನ ಸುತ್ತುವುದರಿಂದ ವರ್ಷಗಳು ಚೇಂಜ್ ಆಗ್ತಾ ಹೋಗ್ತವೆ. ಸೊ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್, ನಾಟ್ ಯೂಸ್ಲೆಸ್ ಅಲ್ಲ, ನಾಟ್ ಯೂಸ್ಫುಲ್ ಆರ್ ಯೂಸ್ಲೆಸ್. ಓಕೆ,
ಸೊ ಅಲ್ಲಿ ಅಂತರಿಕ್ಷದಲ್ಲಿ ಈ ತರ ಯಾವುದೇ ಇಲ್ಲದೆ ಇರೋದ್ರಿಂದ ಅಲ್ಲಿ ಕ್ಯಾಲೆಂಡರ್ ಮತ್ತು ಗಡಿಯಾರಗಳು ಯೂಸ್ ಆಗಲ್ಲ ಅಂತ ಹೇಳ್ತಾರೆ. ಸಿ ಕ್ವಶನ್ ಸಿ, ವಾಟ್ ಈಸ್ ದ ಸ್ಪೀಕರ್ ರೆಫರಿಂಗ್ ಟು ದೇರ್ ಇನ್ ದ ಸೆಂಟೆನ್ಸ್? ದೇರ್ ಅಂತಂದ್ರೆ ಏನು ಮಕ್ಕಳೇ? ಇಲ್ಲಿ ದೇರ್ ಅಂತ ಕೇಳಿದ್ದಾರೆ, ವೋಂಟ್ ಬಿ ದೇರ್ ಅಂತ ಅಲ್ವಾ? ಸೊ ದ ಸ್ಪೀಕರ್ ರೆಫರಿಂಗ್ ಟು ಇನ್ ಸ್ಪೇಸ್. ದೇರ್ ಅಂತಂದ್ರೆ ಇಲ್ಲಿ ಸ್ಪೇಸ್ ಅಲ್ಲಿ. ಓಕೆ, ಸೊ ಅದನ್ನ ಹೇಳೋದಕ್ಕೆ ದೇರ್ ಅನ್ನುವಂತ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಕ್ಲಿಯರ್? ಅದೇ ರೀತಿ 24 ಏಪ್ರಿಲ್ ಅಲ್ಲಿ, ಜೂನ್ 2 ಪೇಪರ್ ಅಲ್ಲಿ, ಜುಲೈ 3 ಅಲ್ಲಿ ಕೇಳಿರುವಂತಹ ಪ್ರಶ್ನೆ ನೋಡಿ, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಯಾರು ಹೇಳಿರೋದು ಇದನ್ನ? ಸೇಮ್ ಪೋಯಟ್ ನಾರ್ಮನ್ ನಿಕೋಲ್ಸನ್. ವೈ ಡಿಡ್ ದ ಸ್ಪೀಕರ್ ಸೇ? ಯಾಕೆ ಹೇಳ್ತಾ ಇದ್ದಾರೆ ಅವರು? ಯಾಕೆ ಅಂದ್ರೆ ಹಿ ವಾಸ್ ಅನ್ಸರ್ಟನ್ ಅಬೌಟ್ ಹಿಸ್ ರಿಟರ್ನ್ ಫ್ರಮ್ ಸ್ಪೇಸ್. ಅದೇ ರೀತಿ ಅವ್ರು ನಾಳೆ ಬೆಳಿಗ್ಗೆನೆ ಸ್ಪೇಸ್ಗೆ ಹೋಗ್ತಾ ಇರೋದ್ರಿಂದ ಅವ್ರು ಹೇಳ್ತಾರೆ, ನಾಳೆಯಿಂದ ನಾನ್ ನಿಮ್ಗೆ ಸಿಗೋದಿಲ್ಲ, ನನಗೆ ಫೋನ್ ಮಾಡಕ್ ಆಗಲ್ಲ, ಅದಕ್ಕೆ ನೀವು ನನ್ನ ನೇಮನ್ನ ಟೆಲಿಫೋನ್ ಬುಕ್ ಇಂದ ತೆಗೆದು ಬಿಡಿ ಅಂತ ಹೇಳ್ತಾರೆ. When did the speaker say so? When he was prepared to go to outer space tomorrow morning. ನಾಳೆ ಅವರು ಸ್ಪೇಸ್ಗೆ ಹೋಗೋದಿಕ್ಕೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಆವಾಗ ಅವರು ಈ ಮಾತನ್ನ ಹೇಳಿರೋಂಥದ್ದು. ಓಕೆನಾ? ಅದೇ ಸೇಮ್ ಕ್ವಶನ್ ಕೇಳಿದ್ದಾರೆ ಇಲ್ಲಿ 2019 ಏಪ್ರಿಲ್ ಮತ್ತು ಜೂನ್ ಅಲ್ಲಿ. ಸ್ಟೇಟ್ ದ ರೀಸನ್ ಫಾರ್ ದ ಪೋಯಟ್ ಟು ಸಿ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್. ಯಾಕೆ ಯೂಸ್ಲೆಸ್ ಆಗಿರ್ತವೆ ಮಕ್ಕಳೇ? ಯಾಕೆ ಅಂದ್ರೆ ವೆನ್ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್, ಡೇಸ್ ಅಂಡ್ ನೈಟ್ಸ್ ಆರ್ ಸೀನ್, ಬಟ್ ದಿಸ್ ಈಸ್ ನಾಟ್ ದೇರ್ ಆನ್ ದ ಸ್ಪೇಸ್, ಇನ್ ಸ್ಪೇಸ್, ಇಸಂಟ್ ಇಟ್? ಅಂಡ್ ದೇರ್ ಇಸ್ ನೋ ಚೇಂಜ್ ಆಫ್ ಸೀಸನ್ಸ್ ಆಲ್ಸೋ. ಕ್ಯಾಲೆಂಡರ್ ಯೂಸ್ ಮಾಡೋದಕ್ಕೆ ಅಲ್ಲಿ ಸೀಸನ್ಸ್ ಕೂಡ ಚೇಂಜ್ ಆಗೋದಿಲ್ಲ. ಎವ್ರಿಥಿಂಗ್ ಈಸ್ ಡಿಸೈಡೆಡ್ ಬೈ ದ ಆಸ್ಟ್ರೋನಟ್ಸ್. ಅಲ್ಲಿ ಹೋಗುವಂತಹ ಗಗನಯಾತ್ರಿಗಳು, ಆಸ್ಟ್ರೋನಟ್ಸ್ ಅಂತಂದ್ರೆ ಯಾರು? ಗಗನಯಾತ್ರಿಗಳು. ಅವರೇ ಡಿಸೈಡ್ ಮಾಡ್ಕೋಬೇಕು, ಅವ್ರಿಗೆ ಯಾವಾಗ ನಿದ್ದೆ ಬರುತ್ತೋ ಮಲಗ್ತಾರೆ, ಯಾವಾಗ ಹಸಿವಾಗತ್ತೆ ಊಟ ಮಾಡ್ತಾರೆ, ಯಾವಾಗ ಆಮೇಲೆ ಸ್ಟಡಿ ಮಾಡ್ತಾರೆ. ಓಕೆನಾ? ಸೊ ಲೈಕ್ ದಿಸ್, ಸೊ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್. ಅಲ್ಲಿ ಯಾವುದೇ ರೀತಿ ಯೂಸ್ ಆಗೋದಿಲ್ಲ ಅಂತ ಕವಿ ಹೇಳ್ತಾ ಇರೋದು. ಇದರಲ್ಲಿ ಇವಾಗ ಇದು ತುಂಬಾ ಈಸಿ ಆಗಿರುವಂತಹ ಪದ್ಯ ಮಕ್ಕಳೇ ಅಲ್ವಾ? ಸೊ ಒಬ್ಬ ಆಸ್ಟ್ರೋನಟ್ ನ ಥಾಟ್ಸ್ ಏನು, ಆತನ ಭಾವನೆಗಳೇನು ಅಂತ ಇದರಲ್ಲಿ ಹೇಳಿರುವಂತದ್ದು. ಸೊ ಏನಾದ್ರೂ ಡೌಟ್ ಇದೆಯಾ ಇದರಲ್ಲಿ? ಯಾರು? Okay, so this is about an off to outer space tomorrow morning. Thank you everyone. We'll meet with another lesson in the next class. Next class ಅಲ್ಲಿ ಬೇರೆ ಒಂದು ಲೆಸನ್ ಜೊತೆಗೆ ಭೇಟಿ ಆಗೋಣ. ಓಕೆನಾ? ಏನಾದ್ರೂ ಡೌಟ್ ಇದೆಯಾ ಮಕ್ಕಳೇ? ಕೇಳಿಸ್ಕೊಂಡಿದ್ದೀರಾ ಪದ್ಯನ? Do you have any doubt here? Anything to ask? ಏನಾದ್ರೂ ಕೇಳೋದಿದ್ಯಾ? ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ, ನೋಡಿದಿರಲ್ವಾ? ಸೊ ಇದನ್ನ 2019 ಏಪ್ರಿಲ್ ಮತ್ತು ಜೂನ್ ಅಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಓಕೆ, ಸೊ ಅದೇ ರೀತಿ ಡಿಫಿಕಲ್ಟ್ ವರ್ಡ್ಸ್ ಕೂಡ ಕೊಟ್ಟಿದ್ದೀನಿ, ಕನ್ನಡ ಮೀನಿಂಗ್ ಕೂಡ ಕೆಲವೊಂದು ವರ್ಡ್ಗೆ ನಾನು ಬರ್ದಿದ್ದೀನಿ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ಪದ್ಯದಲ್ಲಿ ನಿಮ್ಗೆ ಎಕ್ಸ್ಟ್ರಾಕ್ಟ್ ಟೈಪ್ ಕ್ವಶನ್ ಕೇಳ್ಬಹುದು, ಫ್ರೇಸಸ್ ಕೇಳ್ಬಹುದು. ಈಗ ಹೇಳಿರುವಂತದ್ದು ಬ್ಲೋ ಆನ್ ಟಾಪ್, ಅದು ಒಂದು ಫ್ರೇಸ್. ಓಕೆ, ಸೊ ಆ ತರ ಫ್ರೇಸಸ್ ಕೇಳ್ಬಹುದು. ರೈಮಿಂಗ್ ಸ್ಕೀಮ್ ಏನಿದೆ ಇದರಲ್ಲಿ ಅನ್ನೋದನ್ನ 1 ಮಾರ್ಕಿಗೆ ಕೇಳ್ಬಹುದು. ಅದೇ ರೀತಿ ಈ ತರ ಕ್ವಶನ್ ಅಂಡ್ ಆನ್ಸರ್ಸ್ ನ ಕೇಳ್ಬಹುದು, 2 to 3 ಸೆಂಟೆನ್ಸ್ ಅಷ್ಟೇ. ಓಕೆನಾ? ಸೊ ಏನಾದ್ರೂ ಡೌಟ್ ಇದೆಯಾ? ಏನೇ ಡೌಟ್ ಇಲ್ರಿ ಮೇಡಮ್. ಓಕೆ ಓಕೆ, ಸೊ ಹಾಗಾದ್ರೆ
ಯಾ ಹೇಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಲೆಸನ್ ಅನ್ನ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎವ್ರಿ ಒನ್.